ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಇವತ್ತು ನಾವು ಮಾಡ್ತಿರೋ ಚಾಪ್ಟರ್ ರಿವ್ಯೂ 1135 ಚಾಪ್ಟರ್ನ ರಿವ್ಯೂ ಮಾಡ್ತಾ ಇದೀವಿ. ಈ ಚಾಪ್ಟರ್ನ ಹೆಸರು ಕಾಮ್ರಾಡ್ರಿ ಕಪ್ಸ್. ಸ್ಪೆಲ್ ಕರೆಕ್ಟಾಗಿ ಮಾಡಿದ್ದೀನಿ, ತಪ್ಪಾಗಿರೋ ಕೆಳಗೆ ಕಮೆಂಟ್ ಮಾಡಿ. ಕಾಮ್ರಾಡ್ರಿ ಕಪ್ಸ್ ಅಂತ ಇದೆ ಈ ಚಾಪ್ಟರ್ನ ಹೆಸರು. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಚಾಪ್ಟರ್ಲಂತೂ, ಸಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕೆಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ, ಸರಿನಾ? ಈ ಚಾಪ್ಟರ್ ನಾವು ಫಸ್ಟ್ ನೋಡೋದು ಆಬ್ವಿಯಸ್ಲಿ ಯಮಾಟೋ ಕವರ್ ಪೇಜ್ ಸ್ಟೋರಿ. ನಾನು ಹೆವಿ ಎಕ್ಸೈಟ್ ಆಗಿದ್ದೆ, ಏನಾಗುತ್ತೆ ಹಾಸ್ಟೇಜ್ ಸಿಚುವೇಶನ್ ಎಲ್ಲ ಇತ್ತು ಓ ಚಾಪ್ಟರಲ್ಲಿ. ಈ ಚಾಪ್ಟರಲ್ಲಿ ನಮ್ಗೆ ಏನಾಗಿದೆ ಅಂದರೆ, ಆ್ಯಕ್ಚುಲಿ ಹೋಲ್ಡಮ್ಮು ಹೇಗೆ ನಮ್ಮ ಒಟಾಮನ ಎರಡನೇ ಸರಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದ. ಒಂದ್ಸರಿ ವಾನೋ ಆರ್ಕೊಂಡಿದ್ದ ಇರ್ಬೇಕಾದ್ರೆ ಒಂದ್ಸರಿ ಕ್ಯಾಪ್ಚರ್ ಮಾಡಿದ್ದ. ಇವಾಗ ಕವರ್ ಪೇಜ್ ಸ್ಟೋರಿಯಲ್ಲೂ ಒಂದ್ಸರಿ ಕ್ಯಾಪ್ಚರ್ ಮಾಡಿದ್ದಾನೆ, ಒಟಾಮನ ಹಾಸ್ಟೇಜ್ ಆಗಿ ತಗೊಂಡಿದ್ದಾನೆ. ಅದಕ್ಕೋಸ್ಕರ ಇವಾಗ ಒಟಾಮ ಏನ್ ಮಾಡಿದಾಳೆ ಅಂದ್ರೆ, ಅವಳು ಸಿಕ್ಕಾಪಟ್ಟೆ ನಿಂಜಾ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಯಾರ ಜೊತೆ? ಶಿನೋಬು ಜೊತೆ, ಅಲ್ದಲ್ವಾ? ಶಿನೋಬು ಜೊತೆ ಹೆವಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿಂದ ಅವಳು ಇವಾಗ ಸ್ಟ್ರಾಂಗ್ ಆಗಿದ್ದಾಳೆ. ಅದಕ್ಕೋಸ್ಕರ ಅವಳು ಹಿಂಗೆ ಹಾಸ್ಟೇಜ್ ಇಟ್ಕೊಂಡಿದ್ದ ಹಾಲ್ಡಮ್ಗಿಂತ ತಪ್ಪಿಸ್ಕೊಳ್ಳೋಕ್ಕೆ ಅವಳು ಎಗ್ರಿ ಅವನ ಮುಖಕ್ಕೆ ಕಾಲು ಹೊದ್ಬಿಟ್ಟಿದ್ದಾಳೆ. ಹಿಂಗೆ ಸಕ್ಕಾಪಟ್ಟೆ ನಾನು ಮುಂಚೆಗಿಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೋಲ್ಡಮ್ ಹೇಳ್ತಾಳೆ. ಹೋಲ್ಡಮ್ಗೆ ಒಟಾಮ ಹೇಳ್ತಾಳೆ. ಅವಳ ಎಗ್ರಿಡ್ ಫೋರ್ಸ್ಗೆ ಅವನ ಬಾಯಿಂದ ರಕ್ತ ಎಲ್ಲ ಬರ್ತಾ ಇದೆ. ಮತ್ತೆ ಅವನ ಕೈ ಕತ್ತಿ ಇಟ್ಕೊಂಡಿದ್ನಲ್ಲಿ ಅವಳು ಕೈ ಸಾಯಿಸ್ತೀನಿ ಅಂತ, ಆ ಕತ್ತಿನೂ ಬಿದ್ದೋಗ್ಬಿಟ್ಟಿದೆ. ಆ ಕತ್ತಿ ಬಿದ್ದಿದ್ದ ಫೋರ್ಸ್ಗೆ ಅವನ ಹೊಟ್ಟೆ ಇರುತ್ತಲ್ಲ ಸಿಂಹ, ಆ ಸಿಂಹಕ್ಕೆ ಅದು ಕತ್ತಿ ಹೋಗಿ ಹೊಡೆದಿದೆ. ಆ ಸಿಂಹಕ್ಕೂ ಇವಾಗ ಏಟಾಗ್ಬಿಟ್ಟಿದೆ, ಇವನಿಗೂ ಏಟಾಗ್ಬಿಟ್ಟಿದೆ. ಒಟಾಮ ಮತ್ತ ಸೂಪರ್ ಪೋಸು, ಹಿಂಗೆ ಕಾಲೆತ್ತಿ ಹಿಂಗೆ ಒದ್ದಿರೋದು ಅವನ ಮುಖಕ್ಕೆ. ನಾನಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ತಾಳೆ. ನೋಡಂತೂ ಖುಷಿ ಆಯ್ತು, ಯಾಕಂದ್ರೆ ಶಿನೋಬು ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ನಿಂಜಾ. ಅವಳು ಡೆವಿಲ್ ಫ್ರೂಟ್ ಇಂದನೇ ಅವಳು ಸಿಕ್ಕಾಪಟ್ಟೆ ಪವರ್ಫುಲ್ಲು. ಈ ತರನು ನೆಕ್ಸ್ಟ್ ನಿಂಜಾ ಟೆಕ್ನಿಕ್ ಬೇರೆ ಕಲ್ತ್ಕೊಳ್ಳೋದ್ರಿಂದ ಇನ್ನೂ ಹೆವಿ ಪವರ್ಫುಲ್. ಕ್ಲೋಸ್ ಕಾಂಬ್ಯಾಟ್ಗೆಲ್ಲ ಹೆವಿ ಜಾಸ್ತಿ ಯೂಸ್ ಆಗುತ್ತೆ. ಡೆವಿಲ್ ಫ್ರೂಟ್ ಎಲ್ಲ ಜಾಸ್ತಿ ಅದು ಯಾರೋ ಪ್ರಾಣಿಗಳಿಗೆ ಅಂತವ್ರಿಗೆಲ್ಲ ತಿನ್ಸಕ್ ಮಾತ್ರ ಯೂಸ್ ಆಗುತ್ತೆ. ಕ್ಲೋಸ್ ಕಾಂಬ್ಯಾಟ್ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ಪವರ್ ಬೇಕು ಅಂದ್ರೆ ನಿಂಜಾ ಪ್ರಾಕ್ಟೀಸ್ ಶಿನೋಬು ಜೊತೆ ಮಾಡ್ತಾ ಇದ್ದು. ಮತ್ತೆ ಶಿನೋಬು ಮಾತ್ರ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸಿರ್ಬೋದು. ಅದಕ್ಕೋಸ್ಕರ ಇವಾಗ ನಿಂಜಾ ಪ್ರಾಕ್ಟೀಸ್ ಮಾಡಿ ಒಟಾಮ ಹೋಲ್ಡಮ್ಗೆ ಒದ್ಬಿಟ್ಟು ಇವಾಗ ತಪ್ಪಿಸ್ಕೊಳ್ಳೋದಕ್ಕೆ ಒಳ್ಳೆ ಪ್ಲಾನಿಂಗ್, ಒಳ್ಳೆ ಟೈಮಿಂಗ್. ಇವಾಗ ನೆಕ್ಸ್ಟ್ ಯಮಾಟೋ ಏನ್ ಮಾಡ್ದಾಳೆ ಅಂತ ನೋಡ್ಬೇಕು. ಯಾಕಂದ್ರೆ ಯಮಾಟೋ ಈ ಕವರ್ ಪೇಜ್ ಸ್ಟೋರಿಯಲ್ಲಿ ಯಮಾಟೋ ನಮಗೆ ಕಾಣಿಸಿಲ್ಲ, ಆಮೇಲೆ ಸ್ಪೀಡ್ ಕೂಡ ಕಾಣಿಸಿಲ್ಲ. ಬರೀ ಒಟಾಮ ಮತ್ತೆ ಹೋಲ್ಡಮ್ಗೆ ಇಬ್ಬರೇ ಪ್ಯಾನಲ್ ಇರೋದು. ಇದು ಮಾತ್ರ ನಂಗಂತೂ ಖುಷಿ ಆಯ್ತು. ನೆಕ್ಸ್ಟ್ ಪ್ಯಾನಲ್ ಅಲ್ಲಿ ಏನಾಗುತ್ತೆ ಕವರ್ ಪೇಜ್ ಸ್ಟೋರಿಯಲ್ಲಿ ಯಮಾಟೋದು ಅಂತ ನೆಕ್ಸ್ಟ್ ಪ್ಯಾನಲ್ ನೋಡ್ಬೇಕು ನಾವು. ಇವಾಗ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೀವಿ ಡೈರೆಕ್ಟ್ ಓ ಚಾಪ್ಟರ್ ಎಲ್ಲಿ ಬಿಟ್ಟಿದ್ವು ಅಲ್ಲೇನೆ. ಇವಾಗ ಏನಪ್ಪಾ ಅಂದ್ರೆ, ಎಲ್ಬಾಫ್ ಲೈಬ್ರರಿ ಒಳಗಡೆ ಏನಾಗಿದೆ, ಲೈಬ್ರರಿಲಿ ಎಲ್ಲ ಜೈಂಟ್ಸ್ ಬುಕ್ಕು ಸಿಕ್ಕಾಪಟ್ಟೆ ಹ್ಯೂಜ್ ಆಗಿರೋದ್ರಿಂದ ಚಾಪರ್ಗೆ ಮತ್ತೆ ಲಿರಿತ್ಗೆ ಬಾನಿಗೆಲ್ಲ ಓದಕ್ಕೆ ಕಷ್ಟ ಆಗ್ತಾ ಇದೆ. ಆಬ್ವಿಯಸ್ಲಿ ಅವರೆಲ್ಲ ಸಿಕ್ಕಾಪಟ್ಟೆ ಜೈಂಟ್ ಲೆಟರ್ಸ್ ಎಲ್ಲ ಇರುತ್ತೆ, ಇವರೆಲ್ಲ ಇಷ್ಟಿಷ್ಟೇ ಅವರೆಲ್ಲ. ಅದಕ್ಕೋಸ್ಕರ ಅವ್ರಿಗೆ ಓದಕ್ಕೆ ಹೆವಿ ಕಷ್ಟ ಆಗ್ತಾ ಇದೆ. ಅದನ್ನ ಅವರು ಹೇಳ್ತಾರೆ, ನನಗೆ ಸಿಕ್ಕಾಪಟ್ಟೆ ದೊಡ್ಡ ಲೆಟರ್ಸ್ ಇದೆ, ನನ್ಗೆ ಓದಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ನಾನು ಅನ್ಕೊಂಡೆ ಈ ಟೈಮಲ್ಲಿ ಯಾಕೆ ಚಾಪರ್ ಅವನ ಮಾನ್ಸ್ಟರ್ ಪಾಯಿಂಟ್ನ ಯೂಸ್ ಮಾಡಬಾರ್ದು ಅಂತ, ಅಲ್ವಾ? ಲಾಜಿಕ್ ಅಲ್ವಾ? ಅವನು ಅದೇ ಜೈಂಟ್ ಸೈಜ್ಗೆ ಹೋಗಲ್ಲ ಮಾನ್ಸ್ಟರ್ ಪಾಯಿಂಟ್ ಯೂಸ್ ಮಾಡಿದ್ರು, ಅದು ಅವ್ನು ಮಾನ್ಸ್ಟರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಓದ್ಕೋಬಹುದು. ಒಂದು ಲೆವೆಲ್ಗೆ, ಒಂದು ದೊಡ್ಡ ಬೋರ್ಡಲ್ಲಿ ಓದೋ ಥರ, ಒಂದು ರೇಂಜ್ಗೆ ಒಂದು ಬುಕ್ಕಲ್ಲಿ ಓದೋ ಥರ ಕಾಣಿಸ್ಬೋದೇನೋ ಮಾನ್ಸ್ಟರ್ ಪಾಯಿಂಟ್ ಯೂಸ್ ಮಾಡಿದ್ರೆ. ಆದರೆ ಅವ್ನು ಯೂಸ್ ಮಾಡಲಿಲ್ಲ. ನಾನು ಮಾಡ್ತದೆ ಅಂತ ಅನ್ಕೊಂಡಿದ್ದೆ, ಆದರೆ ಯೂಸ್ ಮಾಡಲಿಲ್ಲ. ಅವನಿನ್ನು ನಾರ್ಮಲ್ ಸೈಜಲ್ಲಿ ಇಟ್ಕೊಂಡು ಜೈಂಟ್ ಬುಕ್ ಮೇಲೆ ಕುತ್ಕೊಂಡ್ಬಿಟ್ಟು ಓದ್ತಿರೋದು ಇವಾಗ. ಸರಿ, ಬಾನಿ ಮತ್ತೆ ಇಲ್ಲಿತ್ತಲ್ಲ. ಆಮೇಲೆ ನಮಗೆ ಆ ಲೈಬ್ರರಿಲಿ ದೊಡ್ಡ ಔಲ್ ಇತ್ತಲ್ಲ, ಲೈಬ್ರರಿ ಕಾಯ್ದಾ ಇತ್ತಲ್ಲ, ಆ ಔಲ್ ಹೆಸರು ಗೊತ್ತಾಗುತ್ತೆ ನಮಗೆ. ಏನಪ್ಪಾ ಅಂದ್ರೆ ಬಿಬ್ಲೋ ಅಂತ. ಎಸ್, ಔಲ್ ಹೆಸರು ಬಿಬ್ಲಾಟ್ ಅಂತ. ಆ ಬಿಬ್ಲಾಟ್ ಇವಾಗ ಈ ಲೈಬ್ರರಿಲಿ 100 ವರ್ಷಗಳಿಂದ ಇದೆಯಂತೆ. ಜೈಂಟ್ಸ್ ಕಡೆಯಿಂದ 100 ವರ್ಷಗಳಿಂದ ಇದೆಯಂತೆ. ಮತ್ತೆ ನಮಗೆ ಸಾಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಬುಕ್ಸ್ ಯಾಕೆ ಜೈಂಟ್ಯಾಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ಯಾಕಪ್ಪ ಅಂದ್ರೆ ಅವಳು ಆಕ್ಚುಲಿ ಡೆವಿಲ್ ಫ್ರೂಟ್ನ ತಿಂದಿದೆ. ಹೌದು, ನಾನು ಯಾರೋ ಮನುಷ್ಯನೇ ಅವಳು ಝೋನ್ ಫ್ರೂಟ್ ಆಗಿ ಕನ್ವರ್ಟ್ ಆಗಿರ್ಬೋದು, ಅವಳಾಗಿ ಕನ್ವರ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದರೆ ಇಲ್ಲ, ಅವಳು ಡೆವಿಲ್ ಫ್ರೂಟ್ ತಿಂದಿದೆ. ಅದನ್ನ ಯಾರು ಲಿಲಿತ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನ ರೇರ್ ಫ್ರೂಟ್ ಅಂತ. ರೇರ್ ಫ್ರೂಟ್ ಅಂದ್ರೆ ಒಂಥರ ಅದು ಬೆಳೆಯೋ ತರ ಫ್ರೂಟೇ. ಅದು ಪ್ಲಾಂಟ್ಸ್ಗೆ ಮತ್ತೆ ಗಿಡ ಮರಗಳಿಗೆ ಅಂಥವಕ್ಕೆಲ್ಲ ರೇರ್ ಅಂತ ಏನೋ ಕರೀತಾರೆ. ನಾನು ರಿಸರ್ಚ್ ಮಾಡಿದಾಗ ನನಗೆ ಸ್ವಲ್ಪ ಗೊತ್ತಾಗಿದ್ದು, ಅದನ್ನ ಗಿಡಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಅದೇ ತರನೇ ಇದು ರೇರ್ ಫ್ರೂಟು. ಇದು ಬೆಳೆಯಕ್ಕಷ್ಟೇ ಯೂಸ್ ಆಗೋದು, ಸೈಜ್ ಚಿಕ್ಕದ್ ಮಾಡಕ್ಕೆಲ್ಲ ಯೂಸ್ ಆಗಲ್ಲ. ಸರಿನಾ? ಇಷ್ಟು ಮೇನ್ ಪಾಯಿಂಟ್. ಈ ಅವಳು ಹೆಡ್ ಆಫ್ ಲೈಬ್ರರಿ 100 ವರ್ಷಗಳಿಂದ, ತುಂಬಾ 100 ವರ್ಷಗಳಿಂದ
ಇದೇ ಲೈಬ್ರರಿ ಇದೆ. ನೋಡಕ್ ಮಾತ್ರ ಸಗದಾಗಿದೆ. ಕಣ್ಣಿಗೆಲ್ಲ ಗ್ಲಾಸ್ ಎಲ್ಲ ಹಾಕೊಂಡು ಪ್ರೊಫೆಸರ್ ತರ ಕೂಲಾಗಿ ಫುಲ್ ಎಲ್ಲ ಕ್ಲೋಕ್ ಎಲ್ಲ ಹಾಕೊಂಡು ಬೆಚ್ಚಿ ಕೂತ್ಕೊಂಡಿದೆ. ಮತ್ತೆ ಬುಕ್ಕು ಯಾಕೆ ಲೈಬ್ರರಿ ಒಳಗಡೆ ಬಂದಾಗಲೇ ಮಾತ್ರ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂದ್ರೆ, ಆ ಲೈಬ್ರರಿ ಒಳಗಡೆ ಆ ಡೋರ್ ಹತ್ರ ಅಷ್ಟೂ ಈ ಬಿಬ್ಲೋ ಟೆರಿಟರಿ ಇದು. ಈ ಬಿಬ್ಲೋ ಟೆರಿಟರಿ ಒಳಗಡೆ ಯಾವುದೇ ಬುಕ್ಕು, ನ್ಯೂಸ್ ಪೇಪರ್ ಅಂತದೇನೇ ಬಂದ್ರು ಅದು ಸೈಜ್ ಆನ್ ಆಗ್ಬಿಡುತ್ತೆ. ಅದಷ್ಟು ಟೆರಿಟರಿ ಅದು. ಆ ಟೆರಿಟರಿ ಒಳಗೆ ಏನೇ ಬಂದ್ರು ಸೈಜ್ ಆನ್ ಆಗ್ಬಿಡುತ್ತೆ. ಇದು ಮೇನ್ ವಿಷಯ. ಕೇಳಿ ಸದ್ಯ ನಂಗಂತೂ ಖುಷಿ ಆಯ್ತು. ಇಲ್ಲಿ ಏನೋ ನಾವು ತಲೆ ಕೆಡ್ಸ್ಕೊಂಡು ಯಾರಪ್ಪ ಅಂತ ತಲೆ ಕೆಡ್ಸ್ಕೊಬೇಕಿತ್ತು ಅಂತ ಅನ್ಸುತ್ತೆ ನನಗಂತೂ. ಆಮೇಲೆ ಅದೇ ತರನೇ ಸಾಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗಿ. ಏನಪ್ಪಾ ಅಂದ್ರೆ, ಜೈಂಟ್ಸ್ಗಳಿಗೆ ನಾರ್ಮಲ್, ನಾನು ಒಂದು ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಜೈಂಟ್ಗಳಿಗೆ ನಾರ್ಮಲ್ ಹ್ಯೂಮನ್ ಸೈಜ್ ಅಲ್ಲಿರೋ ನ್ಯೂಸ್ ಪೇಪರ್ನ ಓದಕ್ ಆಗಲ್ಲ, ಕಷ್ಟ ಆಗತ್ತೆ ಅಂತ. ಅದೇ ತರನೇ ಇನ್ನೊಂದು ವಿಷಯ ಏನಪ್ಪ ಗೊತ್ತಾಗಿದ್ದು ನಮ್ಗೆ ಅಂದ್ರೆ, ನಮ್ಗೆ ಆಬ್ವಿಯಸ್ಲಿ ಮುಂಚೆನೆ ಗೊತ್ತಿತ್ತು. ಏನಂದ್ರೆ, ನಮ್ಗೆ ಯಾರು ನ್ಯೂಸ್ ಪೇಪರ್ ಬರ್ತಾ ಇತ್ತಲ್ಲ, ನ್ಯೂಸ್ ಪೇಪರ್ ಎಲ್ಲೆಲ್ಲಿ ಹೋಗುತ್ತೆ, ಬರೀ ಗೌರ್ಮೆಂಟ್ ಜೊತೆ ಅಲೈನ್ಸ್ ಆಗಿರೋ ಕಂಟ್ರಿಗಳ ಮೇಲೆ ಜೊತೆ ಮಾತ್ರ ನ್ಯೂಸ್ ಪೇಪರ್ ಹೋಗೋದು. ಆ ಕಂಟ್ರಿಗಳಿಗೆ ಗವರ್ಮೆಂಟ್ ಜೊತೆ ಅಲೈನ್ಸ್ ಇಲ್ದಿರೋ ಕಂಟ್ರಿಗಳಿಗೆಲ್ಲ ನ್ಯೂಸ್ ಪೇಪರ್ ಹೋಗಲ್ಲ, ಸರಿನಾ? ಅದೇ ತರನೇ ಇವಾಗ ಆಕ್ಚುಲಿ ಎಲ್ಬಾಫ್ ಗೌರ್ಮೆಂಟ್ ಜೊತೆ ಅಲೈನ್ಸ್ ಆಗಿಲ್ಲ. ಅದಕ್ಕೋಸ್ಕರ ಅದು ಹರಾಲ್ಡ್ ಇದ್ನಲ್ಲ, ಹರಾಲ್ಡ್ ಇವಾಗ ಹೆಂಗೋ ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇವಾಗ ಯಾವ್ದಕ್ಕೆ ರಾಜ ಇಲ್ದಿರೋದ್ರಿಂದ ಮತ್ತೆ ಗೌರ್ಮೆಂಟ್ ಜೊತೆ ಅಲೈನ್ಸ್ ಇಲ್ದಿರೋದ್ರಿಂದ ಎಲ್ಬಾಫ್ಗೆ ಯಾವುದೇ ತರಹದ ನ್ಯೂಸ್ ಪೇಪರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಯಾರೋ ಫಿಶ್ ಮ್ಯಾನ್ಗಳು ಯಾರೋ ಫಿಶ್ ಹಿಡಿಯೋಕೆಲ್ಲ ಹೋದಾಗ ಅಲ್ಲಿಂದ ಅವರು ಚಿಕ್ಕ ಚಿಕ್ಕ ನ್ಯೂಸ್ ಪೇಪರ್ನೆಲ್ಲ ತಗೊಂಡ್ಬರ್ತಾರೆ. ಅಂದ್ರೆ ಅವ್ರು ದೊಡ್ಡದಾಗಿರ್ತಾರಲ್ಲ, ಅದಕ್ಕೆ ಚಿಕ್ಕದು ಅಂತ ಹೇಳಿದ್ರೆ ಅವ್ರ ನ್ಯೂಸ್ ಪೇಪರ್ನೆಲ್ಲ ತಗೊಂಡ್ಬರ್ತಾರೆ, ಅವ್ರಿಗೆಲ್ಲ ಸಿಗುತ್ತೆ. ಅಲ್ಲಿಂದ ಇವರು ಆ ನ್ಯೂಸ್ ಪೇಪರ್ನ ಈ ಲೈಬ್ರರಿ ಒಳಗಡೆ ತಂದಾಗ ಆಬ್ವಿಯಸ್ಲಿ ಇದು ಸೈಜ್ ದೊಡ್ಡದಾಗುತ್ತೆ ನ್ಯೂಸ್ ಪೇಪರ್. ಇವರು ಅವಾಗ ವಿಷಯ ಏನೇ ಇದ್ರು ತಿಳ್ಕೊತಾರೆ. ಆದ್ರೆ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಟೈಮ್ ಟು ಟೈಮ್ ನ್ಯೂಸ್ ಎಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಯಾರೋ ಫಿಶ್ ಮ್ಯಾನ್ಗಳೆಲ್ಲ ತರಬೇಕಲ್ಲ ನ್ಯೂಸ್ ಪೇಪರ್ಗಳನ್ನ. ಅದಕ್ಕೋಸ್ಕರ ಇವ್ರಿಗೆ ಇವಾಗಲೋ ಒಂದು ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ. ಅದನ್ನ ಇವರು ಲೈಬ್ರರಿ ಒಳಗಡೆ ತಗೊಂಡೋಗಿ ಅದನ್ನ ಸೈಜ್ ಆನ್ ಮಾಡಿಕೊಂಡು ಓದ್ತಾರೆ. ಇಷ್ಟು ಮ್ಯಾಟ್ರು ಎಲ್ಬಾಫ್ ಅಲ್ಲಿರೋ ಜೈಂಟ್ಸ್ಗಳ ಬಗ್ಗೆ ಹಿಂಗೆ ಓದ್ತಾರೆ ಅಂತ. ಮತ್ತೆ ಇದೇ ತರ ಈ ಫ್ರೂಟು, ಅದು ಬಿಬ್ಲೋ ಹತ್ರ ಇದೆಯಲ್ಲ ಫ್ರೂಟು, ರೀರಿಲ್ ಫ್ರೂಟು, ಈ ರೀರಿಲ್ ಫ್ರೂಟು ಎಲ್ಬಾಫ್ ಅಲ್ಲಿರೋದೇ ಒಳ್ಳೇದಾಯ್ತು. ಯಾಕಂದ್ರೆ ಇವ್ರು ಇಲ್ಲಾಂದ್ರೆ ಯಾವುದೇ ತರ ನ್ಯೂಸ್ ಪೇಪರ್ ಆಗಿರ್ಬೋದು, ಏನೇ ನ್ಯೂಸ್ ಆಗಿರ್ಬೋದು ತಿಳ್ಕೊಳಕ್ಕಂತೂ ಸಾಧ್ಯನೇ ಆಯ್ತಾ ಇರಲಿಲ್ಲ. ಈ ರೀರಿಲ್ ಫ್ರೂಟು ಎಲ್ಬಾಫ್ ಅಲ್ಲಿರೋದೇ ಸಿಕ್ಕಾಪಟ್ಟೆ ಒಳ್ಳೇದು. ಅವ್ರಿಗೆ ನಾರ್ಮಲ್ ಸೈಜ್ ಅಲ್ಲಿರೋ ಏನೇ ಥಿಂಗ್ಸ್ ಇದ್ರು ಅದನ್ನ ದೊಡ್ಡದು ಮಾಡಿ ಓದ್ಕೋಬಹುದು. ಇನ್ನು ಬರೀ ನ್ಯೂಸ್ ಪೇಪರ್ ಮಾತ್ರ ದೊಡ್ಡದು ಮಾಡಿರೋದು, ಯಾರೇ ಮನುಷ್ಯರು ಇನ್ನೂ ದೊಡ್ಡದು ಮಾಡಿ ನನಗೆ ಅದೊಂದು ಕನ್ಫರ್ಮೇಶನ್ ಇದ್ಬೇಕಿತ್ತು. ಯಾಕಂದ್ರೆ ಚಾಪರ್ನ ದೊಡ್ಡದು ಮಾಡ್ಬೋದಾಗಿತ್ತು, ಇಲ್ಲ ಬಿಬ್ಲೋ ಇಲ್ಲಾಂದ್ರೆ ಯಾರೋ ನಾರ್ಮಲ್ ಹ್ಯೂಮನ್ಸು ಎಂಟ್ರಿ ಆದ್ರೆ ಅವರು ಜೈಂಟ್ ಸೈಜ್ಗೆ ಆಗ್ತಾರೆ ಅಂತ ಅದು ಮಾಡ್ಬೋದಾಗಿತ್ತು. ಇಲ್ಲ ಯಾಕೆ ಹಂಗಾಗಿಲ್ಲ, ಬರೀ ನ್ಯೂಸ್ ಪೇಪರ್ ಯಾಕೆ ಇಲ್ಲ, ಬರೀ ಬುಕ್ಸ್ ಯಾಕೆ ಅಂತ ನಂಗಿನ್ನೂ ಮುಂಚೆ ಹೋಗ್ತಾ ಗೊತ್ತಾಗುತ್ತೆ ಅನ್ಸುತ್ತೆ. ಓಕೆ, ಇವಾಗ ನೆಕ್ಸ್ಟು ನಮಗೆ ಚಾಪರ್ ನೆಕ್ಸ್ಟ್ ಹೇಳ್ತಾನೆ ಏನಪ್ಪ ಅಂದ್ರೆ, ನನಗೆ ಇಲ್ಲಿರೋ ಮೆಡಿಕಲ್ಸ್ ಬುಕ್ ಓದಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ರಾಬಿನ್. ಏನಪ್ಪಾ ಅಂದ್ರೆ, ಅವ್ರ ಲ್ಯಾಬ್ ಅಲ್ಲಿ ಇತ್ತಲ್ಲ ಮುಂಚೆ, ವ್ಯವಹಾರದಲ್ಲಿ ಇತ್ತಲ್ಲ, ಆ ವ್ಯವಹಾರದಲ್ಲಿ ಇರೋ ಬುಕ್ಸ್ ಸ್ವಲ್ಪ ಮೆಡಿಕಲ್ ರಿಲೇಟೆಡ್ ಬುಕ್ಸ್ ಇತ್ತು. ಆದ್ರೆ ಮೋಸ್ಟ್ ಆಫ್ ಇಟ್ ಏನಿತ್ತು ಅಂದ್ರೆ ಬರೀ ಹಿಸ್ಟ್ರಿ ಮತ್ತೆ ಆ ತರದೆಲ್ಲ ಬುಕ್ಸ್ ಗಳೇ ಜಾಸ್ತಿ ಇದ್ದಿದ್ದು ವ್ಯವಹಾರದಲ್ಲಿ. ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಅದಕ್ಕೆ ಸಾಲು ಹೇಳ್ತಾನೆ. ಸಾಲ್ ಏನಪ್ಪಾ ಹೇಳ್ತಾನೆ ಅಂದ್ರೆ, ಇದು ಜೈಂಟ್ಸ್ ಅಲ್ಲೂ ಅಂದ್ರೆ ಎಲ್ಬಾಫ್ ಅಲ್ಲೂ ನಮ್ಗೆ ತುಂಬಾ ಹಳೆ ಕಾಲದಿಂದ ಮೆಡಿಕಲ್ಸ್ ಬುಕ್ಸ್ ಎಲ್ಲ ಇದೆ ಇಲ್ಲೇ ಅಂತ ಹೇಳ್ತಾನೆ. ಚಾಪರ್ಗಂತೂ ಹೆವಿ ಖುಷಿ ಆಬ್ವಿಯಸ್ಲಿ. ಅಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಆ ಬುಕ್ಸ್ನ ಓದ್ಬೇಕು ನಾನು ಅಂತ ಹೇಳ್ತಾನೆ. ಇರು ಆ ಬುಕ್ಸ್ ಎಲ್ಲ ಇಲ್ಲೇ ಇದೆ, ನಿನ್ಗೆ ಓದಕ್ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆಮೇಲೆ ನೀಟಾಗಿ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದ್ರೆ ಅದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಲೆಟರ್ಸ್ ಎಲ್ಲ ಇರುತ್ತೆ, ನಿನ್ಗೆ ಓದಕ್ಕೆ ಅದನ್ನ ಚಾಪರು ಅದನ್ನೇನೋ ಬಿಬ್ಲೋ ಬರೀ ಆ ಬುಕ್ಸ್ನ ದೊಡ್ಡದು ಮಾಡ್ಬೋದೇ ಹೊರತು ಚಿಕ್ಕದಂತೂ ಮಾಡೋಕ್ಕಾಗಲ್ಲ ಅಂತ ಸಾಲೇ ನೀಟಾಗಿ ಹೇಳ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಬರೀ ಒನ್ ಸೈಡೆಡ್, ಇನ್ನೊಂದ್ ಸೈಡೆಡ್ ಬರಲ್ಲ ಅಂತ. ಅದಕ್ಕೋಸ್ಕರ ವಾಟ್ ಅಂತ ಹೇಳ್ತಾನೆ. ಅದೇ ನಾನು ಹೇಳಿದ್ದು, ಚಾಪರ್ ಇವಾಗ ಮಾನ್ಸ್ಟರ್ ಪಾಯಿಂಟ್ಗೆ ಹೋಗ್ಬಿಟ್ಟು ಆರಾಮಾಗಿ ಬುಕ್ನ ಓದ್ಬೋದು ಅಂತ. ನೋಡೋಣ ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಾವು ಸೀನ್ ಶಿಫ್ಟ್ ಆಗುತ್ತೆ. ಸೀನ್ ಇವಾಗ ಸ್ಕೂಲಲ್ಲಿ ಇದೆ. ಸ್ಕೂಲಲ್ಲಿ ಯಾರು ಇದ್ದಾರೆ, ಉಸಪ್ಪು, ಸಾಂಜಿ, ಲೂಫಿ, ನಾಮಿ ಎಲ್ಲ ಇದಾರಲ್ಲ, ಈ ಗ್ರೂಪ್ ಶಿಫ್ಟ್ ಆಗುತ್ತೆ. ಸ್ಕೂಲಲ್ಲಿರೋ ಪ್ಲೇ ಗ್ರೌಂಡ್ ಅಲ್ಲಿ ಸ್ವಿಂಗ್ ಇರುತ್ತಲ್ಲ, ಸ್ವಿಂಗ್ ಆಡ್ತಾ ಇರ್ತೀವಲ್ಲ ನಾವು ಚಿಕ್ಕ ವಯಸ್ಸಲ್ಲಿ. ಆ ಸ್ವಿಂಗ್ ಅಲ್ಲಿ ಇವಾಗ ಎಲ್ಲಾರು ಒಂದಿಬ್ರು ಜೈಂಟ್ಸು ಮತ್ತೆ ಲೂಫಿ, ಉಸಪ್ಪು ಇಷ್ಟು ಜನ ಕುತ್ಕೊಂಡು ಸ್ವಿಂಗ್ ಆಡ್ತಾ ಇದಾರೆ, ಸರಿನಾ? ಲೂಫಿ, ಉಸಪ್ಪು ಕೇಳ್ತೀರಾ ಇವ್ರನ್ನ ಬೇರೆ ಮೊದ್ಲೇನೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ನಮ್ಮನ್ನ ಹಿಂದೆಂತ ಜೋರಾಗಿ ತಳ್ಬಿಟ್ರೆ ನಾವು ಇನ್ನೇನು ನಾವು ತಿರ್ಕೊಂಡೇ ಬಂದ್ಬಿಡ್ತೀವಿ ಅನ್ಸ್ತಾಯ್ತಲ್ಲ, ಅಷ್ಟು ಭಯ ಆಗ್ಬಿಡ್ತಾಯ್ತಲ್ಲ ಮೇಲ್ ಬಿಡ್ಬಿಟ್ವಿ ಅಂತ. ಅದೇ ತರನೇ ಜೈಂಟ್ ಮಕ್ಕಳುಗಳಿಗೆ ಇದು ಸಿಕ್ಕಾಬಟ್ಟೆ ಅವರಿಬ್ಬರಿಗೆ ಭಯ ಪಟ್ಕೊಂಡು ತಿಷ್ಟಲ್ಲಿ ಹೋಗ್ಬಿಟ್ಟಿದೀವಿ ಅಂತ ಹೇಳ್ತಾವ್ರೆ. ಅದೇ ತರ ಲೂಫಿ ಮತ್ತೆ ಓ ಅಂತ, ಲೂಫಿ ಆಬ್ವಿಯಸ್ಲಿ ಸಿಕ್ಕಾಬಟ್ಟೆ ಖುಷಿ, ಉಸಪ್ಪು ದ್ರೇಜಿಗೆ ಸಿಕ್ಕಾಬಟ್ಟೆ ಖುಷಿ. ಅವನೊಂಥರ ಓ ಅಂತ ಅವರ ಮಕ್ಕಳಿಗೆ ಎದುರಿಸ್ಕೊಂಡಿದ್ರು, ಅವ್ನ ಮಕ್ಳಿದ್ರು ಅವ್ನು ಇನ್ನೂ ಜಾಸ್ತಿ ಇನ್ನ ತಳ್ಳು 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 ಇನ್ನೂ ಜೋರಾಗಿ ತಳ್ಳು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇನ್ನೂ ಜೋರಾಗ್ತಾ ಇನ್ನೂ ಹಾರ್ಡರ್ ಪುಷ್ ಹಾರ್ಡರ್ ಅಂತ ಹೇಳ್ತಾ ಇದ್ದಾರೆ.
ಅವಳಂತೂ ಇನ್ನೇನು ಫುಲ್ ಆಕಾಶ, ಅದು ಜೈಂಟ್ ಸ್ವಿಂಗು ಲೆಕ್ಕ ಹಾಕೊಳ್ಳಿ, ನಾರ್ಮಲ್ ಹ್ಯೂಮನ್ ಸ್ವಿಂಗ್ ಅಲ್ಲ, ಜೈಂಟ್ ಸ್ವಿಂಗು ಮರಕ್ಕೆ ಹಾಕಿರೋದು. ಅದರಲ್ಲಿ ಇವರು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಿ, ಮೇಲೆಲ್ಲ ಹೋಗಿ ಬರ್ತಾವ್ರೆ. ಮಕ್ಕಳಂತೂ ಬೇಡ್ಬೇಡೆ ನಮ್ಮನ ಆ ತರ ಹೇಳ್ತಾವ್ರೆ. ಅರೆ ಲೂಫಿ ಮಾತ್ರ ಹೆವಿ ಖುಷಿ, ಹೆವಿ ಎಂಜಾಯ್ ಮಾಡ್ತಾವನೆ. ಆಮೇಲೆ ಜೈಂಟ್ ಸ್ವಿಂಗ್ ಅಂತ ಸೂಪರ್ ಅಪ್ಪ, ನಮ್ಗಂತೂ ಹೆವಿ ಇಷ್ಟ ಆಗೋಯ್ತು ಅಂತ ಅವ್ನು ಲೂಫಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರ್ತಾನೆ. ಆಮೇಲೆ ಆಬ್ವಿಯಸ್ಲಿ ನಾವೇ ಬಂದು ಆಬ್ವಿಯಸ್ಲಿ ಇವರಿಬ್ರಿಗೂ ಬೆಂಡ್ ಎತ್ಬಿಡ್ತಾಳೆ. ಲೂಫಿಗೂ ಮತ್ತೆ ಉಸಬ್ಗೂ ಬೆಂಡ್ ಎತ್ತಿ ಮುತ್ತಿಗೆಲ್ಲ ಹೊಡೆದಾಕ್ಬಿಟ್ಟು, ನಿಮ್ಗೆ ಬುದ್ಧಿ ಆಯ್ತಾ, ಜೈಂಟ್ ಮಕ್ಕಳ ಒಳಗೆ ಎದುರಿಸ್ತಾ ಇದೀರಾ ನೀವು ಅಂತ ಫುಲ್ ಅವ್ರು ಅಳ್ತಾರ ಕಾಣಿಸ್ತಿರೋ ನಿಮ್ಗೆ, ನೀವೆಲ್ಲಂಗೆಲ್ಲ ಮಾಡ್ತಾರ ಅಂತ ಫುಲ್ಲು ಬೈದಾಕ್ಬಿಡ್ತಾಳೆ. ನಾಮಿ ಮಾಮೂಲಿ ಉಸಪ್ಪು ಮತ್ತೆ ಲೂಫಿ ಆಬ್ವಿಯಸ್ಲಿ ಸಿಕ್ಕಾಬಿಟ್ಟೆ ವೀಕ್ ಲಿಕ್ಸು. ನಾಮಿನೇ ಟಾಪ್ ಅಪ್ಪ ನನ್ಗನ್ಸೋ ಪ್ರಕಾರ. ಇಡೀ ಒನ್ ಪೀಸ್ ಅಲ್ಲೇ ನಾಮಿನೇ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಕೇಳೋಣ ಕಮೆಂಟ್ ಮಾಡಿ. ಗೇರ್ ಆಗಿರೋ ಲೂಫಿ ಕೂಡ ಏನು ಮಾಡೋಕ್ಕಾಗಲ್ಲ ನಾಮಿ ಮುಂದೆ, ಗಾಡ್ಗೆನೆ ಹೊಡೆದಾಕ್ಬಿಡ್ತಾರೆ ನಾಮಿ, ಬೆಂಡ್ ಎತ್ಬಿಟ್ಟಿದ್ದಾಳೆ ಸರಿನಾ. ಆಮೇಲೆ ಆ ಮಕ್ಕಳೆಲ್ಲ ಫುಲ್ ಬೇಜಾರಾಗ್ಬಿಟ್ಟಿರ್ತಾರಲ್ಲ, ಆ ಬೇಜಾರಾಗಿರೋ ಮಕ್ಕಳು ಹೋಗ್ಬಿಟ್ಟು ಇವಾಗ ಅಲ್ಲೇ ಗರ್ಡ್ ಇರ್ತಾಳಲ್ಲ, ಗರ್ಡ್ ಹತ್ರ ಹೋಗ್ಬಿಟ್ಟು ಆಬ್ವಿಯಸ್ಲಿ ಆ ಮಕ್ಕಳೆಲ್ಲ ಹೋಗಿ ಅವಳನ್ನ ತಪ್ಕೋತಾರೆ ಸರಿನಾ. ತಪ್ಕೊಂಡಾಗಿದ ತಕ್ಷಣ ಅಯ್ಯೋ ಪಾಪ ಸ್ಕೇರಿ ಆಗೋಯ್ತಾ ನಿಮ್ಗೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಲೂಫಿ ಉಸಪ್ ಎಲ್ಲ ಬಂದ್ಬಿಟ್ಟು, ಏಯ್ ನೀವ್ ಎಲ್ಪ್ ಆಫ್ ಜೈಂಟ್ ವಾರಿಯರ್ಸ್, ನೀವು ವಾರಿಯರ್ಸ್ ಹಿಂಗೆಲ್ಲ ಅಳ್ತಾರ ಅಂತ ಫುಲ್ ಬಂದ್ಬಿಟ್ಟು ಅವ್ರು ಫುಲ್ ಕೋವ್ ಮಾಡ್ಕೊಂಡು ಹಿಂಗೆಲ್ಲ ಅಳ್ತಾರ ನೀವು, ಮುಂದೆ ಜೈಂಟ್ಸ್ ವಾರಿಯರ್ ಆಗೋರು, ವಾರಿಯರ್ಗೆ ಸ್ಪಿರಿಟ್ ಇರ್ಬೇಕು, ನೀವು ಹಿಂಗೆಲ್ಲ ಅಳ್ತಾರ ಅಂತ ಫುಲ್ ಅವ್ರು ಕೋವ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಾಂಜಿ ಹೇಳ್ತಾನೆ, ಸುಮ್ಮನೆ ಹಿಂದೆ ಬಾ ಲೂಫಿ, ನೀನು ಏನು ಜಗಳ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ಎಲ್ಬಾಫ್ ಮಕ್ಕಳಿಗೆಲ್ಲ ರೀಸೆಂಟ್ ಆಗಿ ಅವ್ರನ್ನೆಲ್ಲ ತುಂಬಾ ಪ್ರೀತಿಯಿಂದ ಕೇರ್ ತಗೊಂಡೆ ಬೆಳೆಸ್ತಾ ಇರೋದು ಅವ್ರನ್ನ, ಅದಕ್ಕೋಸ್ಕರ ಅವ್ರನ್ನ ವಾರಿಯರ್ ಸ್ಟೈಲ್ ಬೆಳೆಸ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರ ಈ ತರ ಇರೋದು ಅಂತ ಇಷ್ಟು ನೀಟಾಗಿ ಹೇಳ್ಬಿಟ್ಟು ಸಾಂಜಿ ಈ ಕಡೆ ತಿರುಗ್ತಾನೆ. ಏನ್ ಮಾಡ್ತಾನ ಹುಡುಗ ಅಂತ ನೋಡಿದ್ರೆ, ಆ ಹುಡುಗ ಮುಂಚೆ ಯಾರಪ್ಪ ನಮ್ಗೆ ಸಾಂಜಿಗೂ ಮತ್ತೆ ಬ್ರುಕ್ಕು ಮೊಮೋ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಯಾಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಮುಂಚೆ ಗೊತ್ತಿರುತ್ತೆ, ನಾನು ಅದೇನು ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಿರಲಿಲ್ಲ. ಮೊಮೋ ಕಂಡ್ರೆ ಸಾಂಜಿಗೆ ಮತ್ತೆ ಬ್ರುಕ್ಗೆ ಯಾಕೆ ಆಗಲ್ಲ ಅಂತ. ಅದೇ ಸಿಚುವೇಶನ್ ಇಲ್ಲಿ ರಿಕ್ರಿಯೇಟ್ ಆಗುತ್ತೆ. ಹೋಗ್ಬಿಟ್ಟು ಆ ಮಗು ಹೋಗ್ಬಿಟ್ಟು ಗರ್ಡ್ನ ಹೋಗಿ ಅಪ್ಕೊಂಡ್ಬಿಡ್ತಾನೆ ಸರಿನಾ. ಗರ್ಡ್ನ ಹೋಗಿ ಅಪ್ಕೊಂಡು ಹಿಂಗೆ ಸುಮ್ಮನೆ ಸರ್ಕಾಸ್ಟಿಕ್ ಸ್ಮೈಲ್ ಕೊಡ್ತಾನೆ. ಅದೇ ತರ ಅವನ್ಗೆ ಯಪ್ಪ ಎಲ್ಲರೂ ಮತ್ತೆ ಇದಾರ ಅಂತ ಅವನ್ ಸಾಜಿಗೆ ಫುಲ್ಲು ಬೇಜಾರು. ಅಪ್ಪ ಎಲ್ಲರೂ ಅಡ್ವಾಂಟೇಜ್ ತಗೋತಾರಲ್ಲಪ್ಪ, ಈ ಮಕ್ಕಳುಗಳೆಲ್ಲ ಸರಿ ಇಲ್ಲ ಅನ್ಕೊಂಡು ಅವನು ಫುಲ್ಲು ಬೇಜಾರು ಮಾಡ್ಕೊತಾನೆ. ಆಬ್ವಿಯಸ್ಲಿ ಸಾಂಜಿ ಇದ್ದಾಗಲೇ ಈ ತರ ಯಾಕೆ ಮಾಡ್ಬೇಕು ಅವನು, ನನ್ಗಂತೂ ಪಾಪ ಸಾಂಜಿ ಮಾತ್ರ ಹೆವಿ ಬೇಜಾರು ಮಾಡ್ಕೊಂಡ್ಬಿಟ್ಟವನೆ. ಮುಂಚೆ ಮೊಮೋ ಮಾಡಿದ್ದ, ಇವಾಗ ಈ ತರ ಸಿಚುವೇಶನ್ ಇಲ್ಲಿ ಅವನೊಳ್ಳೆ ಸರ್ಕಾಸ್ಟಿಕ್ ಸ್ಮೈಲ್ ಕೊಡ್ತಾನೆ ಸಾಂಜಿಗೆ. ಸಾಂಜಿಗೆ ಶಾಕ್, ಪಾಪ ಅವ್ನು ಡಿಫೆಂಡ್ ಮಾಡ್ತಾ ಇದ್ದ ಮಕ್ಕಳನ್ನ, ಇವರೆಲ್ಲ ತುಂಬಾ ಪ್ರೀತಿಯಿಂದ ಬೆಳೆಸ್ತಾ ಇದಾರೆ, ಬಿಡು ಲೂಫಿ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿದ್ದ. ಈ ಕಳ್ಳನ್ ಮಕ್ಳು ಇವರು, ಮಕ್ಕಳೆಲ್ಲ ಇವರು ಕಳ್ಳನ್ ಮಕ್ಳು ಇವರು. ಅದಕ್ಕೋಸ್ಕರ ನೆಕ್ಸ್ಟ್ ಆಮೇಲೆ ಎಲ್ಲರೂ ಶಿಫ್ಟ್ ಆಗ್ತಾರೆ. ಎಲ್ಲಿಗೆ ಅಂದ್ರೆ, ನಾವು ಸಾಂಜಿ ಹೇಳಿದ್ನ ಕೇಳಿಸ್ಕೊಂಡು ಲೂಫಿ ಮತ್ತೆ ಉಸಪ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಎಲ್ಲರೂ ಅವರು ವಾರಿಯರ್ಸ್ ಇರ್ತಾರೆ, ವಾರಿಯರ್ಸ್ ಎಲ್ಲ ಟ್ರೈನ್ ಮಾಡ್ತಿರ್ತಾರೆ, ಇಲ್ಲಿ ಜೈಂಟ್ ಕಿಡ್ಸ್ ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ, ಅವರು ತುಂಬಾ ಕೇರ್ ಆಗಿ ಕೈಂಡ್ ಆಗಿ ಬೆಳೆಸ್ತಾ ಇರ್ತಾರೆ ಅವ್ರನ್ನ. ಯಾವುದೇ ತರ ವಾರಿಯರ್ ಸ್ಪಿರಿಟ್ ಆಗಿ ಟ್ರೈನಿಂಗ್ ಮಾಡೋದಾಗ್ಲಿ, ಯುದ್ಧ ಮಾಡೋದು, ಕತ್ತಿ ವರ್ಷ ಹೇಳ್ಕೊಡೋದು, ಆ ಥರದ್ದು ಏನು ಮಾಡ್ತಾರಲ್ಲ, ಎಲ್ಲರೂ ತುಂಬಾ ಕೇರ್ ಆಗಿ ಎಜುಕೇಶನ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ಲೂಫಿಗೆ ಮತ್ತೆ ಉಸಪ್ಗೆ ಸ್ವಲ್ಪ ಜಾಸ್ತಿನೇ ಆಯ್ತಿದ್ದು. ಇವ್ರೇನು ವಾರಿಯರ್ ಸ್ಪಿರಿಟ್ ತೋರಿಸ್ತಿಲ್ಲ, ನಾವು ವಾರಿಯರ್ ತರನೇ ವರ್ತಿಸ್ತಾ ಇಲ್ಲ ಅಂತ ಇಬ್ರಿಗೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಹಂಗ್ ಬೇಜಾರು ಆಡ್ಕೊತಿದ್ದಂಗೆನೆ ಒಂದು ಜೈಂಟ್ ವುಡನ್ ಸೋರ್ಡ್, ಒಂದು ದೊಡ್ಡ ಮರದ ಕತ್ತಿ ಬಂದ್ಬಿಟ್ಟು ಲೂಫಿ ಇದ್ದ ಜಾಗಕ್ಕೆ ಹಿಂಗ್ ಯಾರೋ ಹೊಡಿತಾರೆ ಸರಿನಾ. ಆಬ್ವಿಯಸ್ಲಿ ಲೂಫಿಗೆ ಸಿಕ್ಕಾಪಟ್ಟೆ ರಿಫ್ಲೆಕ್ಸ್ ಎಲ್ಲ ಸಖತ್ತಾಗಿದೆ. ಅದಕ್ಕೋಸ್ಕರ ಲೂಫಿ ಮತ್ತೆ ಸಂಜೆ ಎಲ್ಲ ಇಬ್ರು ಬ್ಯಾಕ್ ಆಫ್ ಆಗ್ತಾರೆ, ಅದರಿಂದ ತಪ್ಪಿಸ್ಕೋತಾರೆ, ಡಾಡ್ಜ್ ಮಾಡ್ಕೋತಾರೆ ಸರಿನಾ. ಆಮೇಲೆ ಯಾರಪ್ಪ ಇದು ಅಂತ ನೋಡಿದ್ರೆ ಇಟ್ಸ್ ಕಾಲಿನ್. ಹೌದು, ಕಾಲಿನ್ ಅಂತೂ ಸಿಕ್ಕಾಪಟ್ಟೆ ವಾರಿಯರ್ ಸ್ಪಿರಿಟ್ ಅಲ್ಲಿ ಬಂದ್ಬಿಟ್ಟು ನಿಂದು ಬಿಡಲ್ಲ ಅಂತ ಅವ್ನು ವುಡನ್ ಸೋರ್ಡ್ ಇಟ್ಕೊಂಡೆ, ನಾರ್ಮಲ್ ಸೋರ್ಡ್ ಕೊಡಲ್ಲ ಅವ್ರಿಗೆ ಆಬ್ವಿಯಸ್ಲಿ. ವುಡನ್ ಸೋರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಅವ್ನು ಹೊಡಿಬೇಕು ಇವನ್ಗೆ ಅಂತ ಹೋಗಿರ್ತಾನೆ. ಲೂಫಿ ಅಳ್ಳಾಡೋದು ಇಲ್ಲ. ಅವ್ ಫಸ್ಟ್ ಸರಿ ಡಾಜ್ ಮಾಡ್ದ ಯಾರು ಅಂತ ಗೊತ್ತಿಲ್ದೇನೆ, ಈ ಸರಿ ನೋಡ್ಬಿಟ್ಟು ಜೈಂಟ್ ಕಿಡ್ರಲ್ಲಿ ನೋಡ್ಬಿಟ್ಟು ಸುಮ್ಮನೆ ಹಿಂಗೆ ನಿಂತ್ಕೊಂಡಿದ ತಕ್ಷಣ ಅವ್ನು ವುಡನ್ ಸೋರ್ಡ್ ನ ಹಿಂಗೆ ಸ್ವಿಂಗ್ ಮಾಡ್ತಾನ, ಅವ್ನ ಮೇಲೆ ಕಟ್ ಮಾಡ್ಬಿಡೋಣ ಅಂತ
ಕಟ್ ಮಾಡಕ್ ಹೋಗಿ ಆಬ್ವಿಯಸ್ಲಿ ಲೂಫಿಗೆ ಏನು ಡ್ಯಾಮೇಜ್ ಆಗಿಲ್ಲ. ಅವನ್ ವುಡನ್ ಸೋಲ್ಡ್ ಪೀಸ್ ಆಗೋಯ್ತು. ವುಡನ್ ಸೋಲ್ಡ್ ಪೀಸ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಏನು ಮಾತಾಡಲ್ಲ ಲೂಫಿ, ಗೇರ್ ಥರ್ಡ್ಗೆ ಹೋಗ್ಬಿಡ್ತಾನೆ. ಆಬ್ವಿಯಸ್ಲಿ ಗೇರ್ ಥರ್ಡ್ಗೆ ಹೋಗ್ಬಿಟ್ಟು ಗಮ್ ಎಲಿಫೆಂಟ್ ಗನ್ ಅಂತ ಆ ಕಾಲಿನ ಮೇಲೆ ಪಂಚ್ ಮಾಡಕ್ಕೆ ಅಂತ ಹೋಗ್ತಾನೆ. ಆಬ್ವಿಯಸ್ಲಿ ಕಾಲಿನ್ನು ಅವನ್ನ ಸ್ವಲ್ಪ ಹಿಂದೆ ಹೋಗ್ತಾನೆ. ಅವನಿನ್ನು ರಿಫ್ಲೆಕ್ಸ್ ಹಾಕಿದ ಮುಂಚೆನೆ ಮತ್ತೆ ಲೂಫಿನೂ ಅವನಿಗೆ ಹೊಡಿಬೇಕು ಅಂತ ಹೊಡೆದೇ ಇರಲ್ಲ. ಅವ್ನು ಬೇಕು ಅಂತಾನೆ ಸೈಡ್ಗೆ ಹೊಡಿತಾನೆ. ಆದ್ರೆ ಕಾಲಿನ್ ಸ್ವಲ್ಪ ಹಿಂದೆ ಹೋಗ್ತಾನೆ. ಆಮೇಲೆ ಅವ್ನು ನೀಟಾಗಿ ಸೈಡ್ಗೆ ಹೊಡಿತಾನೆ. ಅವ್ನಿಗೇನು ಏಟ್ ಆಗಲ್ಲ ಕಾಲಿನ್ಗೆ, ಆಬ್ವಿಯಸ್ಲಿ ಇರ್ತಾನೆ. ಆಮೇಲೆ ಉಸಪ್ ಬೈತಾನೆ, ನೋಡ್ಕೊಂಡು ಅವ್ನಿನ್ನು ಜೈಂಟ್ ಕಿಡ್ಡು, ಅವ್ನಿಗೇನು ಮಾಡ್ಬೇಡ ನೀನು ಅಂತ ಫುಲ್ ಅವನಿಗೆ ಹೇಳ್ತಾನೆ. ಆಮೇಲೆ ಅಯ್ಯೋ ನಾನೇ ಅವ್ನಿಗೇನು ಹೊಡಿತಾ ಇರ್ಲಿಲ್ಲ, ನಾನು ಸೈಡ್ ಹೊಡಿಬೇಕು ಅಂತಾನೆ ಮಾಡಿದ್ದು. ಸದ್ಯ ಸ್ವಲ್ಪನಾದ್ರೂ ವಾರಿಯರ್ ಸ್ಪಿರಿಟ್ ಮತ್ತೆ ಎಲ್ಬಾಫ್ ತರ ವೈಕಿಂಗ್ಸ್ ತರ ಆಡೋರು ಒಬ್ರಾದ್ರೂ ಇರಲ್ಲ ಅಂತ ಲೂಫಿ ಖುಷಿ ಪಡ್ತಾನೆ. ಯಾಕಂದ್ರೆ ಎಲ್ಲ ಇರಿಸೋ ತಕ್ಕ ನೋಡಿದವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ಎಲ್ಲ ಏನೇ ಆದ್ರೂ ಅಳ್ತಾ ಇದ್ರು, ಅವ್ರಿಗೆ ಸಿಕ್ಕಾಪಟ್ಟೆ ಲವ್ ಮತ್ತೆ ಕೈಂಡ್ನೆಸ್ ಇಂದ ಬೆಳೆಸೋದ್ರಿಂದ ಅವ್ರು ಹಂಗ ಆಡ್ತಾ ಇದ್ರು. ಆದ್ರೆ ಒಬ್ಬನಾದ್ರೂ ಸಿಕ್ಕಿದ್ನಲ್ಲಪ್ಪ ನಮ್ಗೆ ಜೈಂಟ್ ವಾರಿಯರ್ ತರ ವರ್ತಿಸೋನು ಅಂತ ಲೂಫಿಗೆ ಖುಷಿ ಆಗತ್ತೆ. ಆಮೇಲೆ ಅದನ್ನ ಕೇಳಿಸ್ಕೊಂಡು ಲೂಫಿ ಹಿಂಗ್ ಹೇಳದ್ನಲ್ಲ, ಒಬ್ಬನಾರು ಈ ತರ ಇದಾನೆ, ಬೆಳ್ತಾರಲ್ಲ ಹಿಂಗಿದ್ದಾರೆ ಅಂತ ಅನ್ನಲ್ಲ. ಅದೇ ತರ ಉಳಿದ ಮಕ್ಕಳಿಗೆ ಅರ್ಥಿಸ್ಕೊಂಡು ನೀನ್ ಸಿಕ್ಕಾಪಟ್ಟೆ ಮೀನಾಗಿ ಮಾತಾಡ್ತೀಯ ನೀನು ಅಂತ ಅವ್ನು ಲೂಫಿ ಹೇಳ್ತಾನೆ. ಅದು ತುಂಬಾ ವೈಲೆನ್ಸ್ ಆಗಿ ಮಾತಾಡ್ತೀಯ ನೀನು ಅಂತ ಕೇಳ್ತಾನೆ. ಆಮೇಲೆ ಕಾಲಿನ್ ಕೇಳ್ತಾನೆ, ನೀನು ಸ್ಟ್ರಾ ಹ್ಯಾಟ್ ಲೂಫಿ ಅಲ್ವಾ ಅಂತ ಕೇಳ್ತಾನೆ. ಎಂಪರರ್ 4 ಅಲ್ವಾ ನೀನು ಅಂತ ಕೇಳ್ತಾನೆ. ಅದೇ ತರನೇ ಹಂಗೆ ಹೇಳ್ತಾ ಇರ್ಬೇಕಾದ್ರೆ ಉಳಿದ ಮಕ್ಕಳೆಲ್ಲ ಕಾಲಿನ್ಗೂ ಬೈತಾ ಇರ್ತಾರೆ. ನೀನು ನಮ್ ಗ್ರೂಪ್ ಅಲ್ಲಿ ಸೇರ್ಕೊಳ್ಳೋದ, ನೀನು ಸಿಕ್ಕಾಪಟ್ಟೆ ಕೆಟ್ಟೋನು ಕಾಲಿನ್, ನೀನು ನಮ್ ತರ ಓದ್ಬೇಕಿತ್ತು, ಎಲ್ಲ ಮಾಡ್ಬೇಕಿತ್ತು. ಆದ್ರೆ ನೀನು ವಾರಿಯರ್ ಸ್ಪಿರಿಟ್ ಯುದ್ಧ ಪದ ಅನ್ಕೊಂಡು ನೀನು ವಾರಿಯರ್ ಸ್ಪಿರಿಟ್ ತರ ನೀನು ಸಿಕ್ಕಾಪಟ್ಟೆ ಕೆಟ್ಟೋನು ಅಂತ ಮಕ್ಕಳೆಲ್ಲ ಇವನು ಬೈತಾರೆ. ನನ್ಗನ್ಸುತ್ತೆ ಕಾಲಿನ್ ಅಷ್ಟಾಗಿ ಸ್ಕೂಲ್ಗೆ ಹೋಗಲ್ಲ, ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆಟ ಆಡಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅವ್ರು ಕೇಳ್ತಾ ಇರುತ್ತೆ, ಇವನು ಸಪರೇಟ್ ಹುಡುಗ, ಇವನು ಇಡೀ ಸ್ಕೂಲೇ ಒಂದಾದ್ರೆ ಇವನೊಬ್ಬ ಒಂದ್ ಕಡೆ ನಿಂತ್ಕೋತಾನೆ ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ಬುಕ್ಸ್ ಓದೋದು, ನಾಲೆಡ್ಜು ಅಂತದಕ್ಕೆಲ್ಲ ಫೋಕಸ್ ಮಾಡ್ತಿದ್ರೆ, ಕಾಲಿನ್ ಆಬ್ವಿಯಸ್ಲಿ ವಾರಿಯರ್ ಸ್ಪಿರಿಟ್ ಮತ್ತೆ ವಾರಿಯರ್ಸ್ ತರ ಯುದ್ಧ ಮಾಡೋದು ಆ ತರ ಎಲ್ಲ ಫಿಟ್ ಮಾಡಿದಾನೆ. ಎಕ್ಸಾಂಪಲ್ ಯಾಕಪ್ಪ ಅಂದ್ರೆ ನಮ್ಗೆ ಆಬ್ವಿಯಸ್ಲಿ ಶಾಂಕ್ಸು ಮತ್ತೆಲ್ಲ ಬಂದಾಗ ಎಲ್ಬಾಫಲ್ಲಿ ನಾವು ನೋಡೇ ಇದೀವಿ ಕಾಲಿನ್ ಹೆಂಗ್ ವರ್ತಿಸ್ತಿದ್ದ. ಯುದ್ಧಕ್ಕೆ ಹೋಗ್ಬೇಕಾ, ಕಿಡ್ ಪರೇಡ್ಸ್ ಎಲ್ಲ ಬಂದಾಗ ಅವ್ನು ಯುದ್ಧಕ್ಕೆ ಅಂತ ಹೋದಾಗ ನಾನು ಯುದ್ಧಕ್ಕೆ ಹೋಗ್ಬೇಕಾ, ನಾನು ಬರ್ತೀನಿ ಅಂತ ಹೆಂಗೆ ಎಕ್ಸೈಟ್ ಆಗಿದ್ದ. ಅವ್ನು ಜಾಸ್ತಿ ದೊಡ್ಡವ್ರ ಜೊತೆನೆ ಜಾಸ್ತಿ ಸೇರ್ತಾನೆ ಫೈಟಿಂಗ್ ಮಾಡೋದಕ್ಕೆ, ಅಂತವ್ರ ಜೊತೆ ಜಾಸ್ತಿ ಸೇರ್ತಾನೆ. ಅವ್ರ ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸೇರಲ್ಲ, ಅವರು ಕೂಡ ಇವನ್ ಜೊತೆ ಜಾಸ್ತಿ ಸೇರಲ್ಲ. ಇವ್ನು ಸಿಕ್ಕಾಪಟ್ಟೆ ಯುದ್ಧ ಮಾಡೋಗ್ತಾನೆ, ನಮ್ಮ ಜೊತೆ ಆಟ ಆಡೋ ಬರಲ್ಲ, ನಮ್ಮ ಜೊತೆ ಎಲ್ಲ ಓದಕ್ಕೆಲ್ಲ ಬರಲ್ಲ ಅಂತ ಅವರು ಇವನ್ಗೆ ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ. ಆಮೇಲೆ ಬೈತಾ ಇರ್ತಾನೆ ಅವ್ರ ಫ್ರೆಂಡ್ಸ್ಗೆಲ್ಲ, ನೀವೆಲ್ಲ ಸಿಕ್ಕಾಪಟ್ಟೆ ವೀಕ್ ಲಿಂಕ್ಸ್, ನೀವೆಲ್ಲ ಶಕ್ತಿನೇ ಇಲ್ಲ ನಿಮ್ಗೆ, ನೀವೆಲ್ಲ ವಾರಿಯರ್ ಸ್ಪಿರಿಟ್ ಅಲ್ಲಿ ಏನೂ ಇಲ್ಲ ನಿಮ್ಗೆ ಅಂತ ಅವನು ಬೈತಾ ಇರ್ತಾನೆ. ಅದೆಲ್ಲ ಜಗಳ ಆಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಅಲ್ಲಿ ರಿಪ್ಲಿ ಬರ್ತಾಳೆ. ರಿಪ್ಲಿ ಬಂದ್ಬಿಟ್ಟು, ಕಾಲಿನ್ ಇದೆಲ್ಲ ಜಗಳ ಎಲ್ಲ ಮಾಡಬಾರ್ದು, ಇದೆಲ್ಲ ಸೀನ್ ಎಲ್ಲ ಕ್ರಿಯೇಟ್ ಮಾಡಬಾರ್ದು ಅಂತೆಲ್ಲ ಬೈತಾಳೆ. ಅವ್ನು ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಸ್ಪೆಸಿಫಿಕ್ ಆಗಿ ಕನ್ಫರ್ಮ್ ಮಾಡ್ತಾರೆ, ಕಾಲಿನ್ ಅವರ ಅಮ್ಮ ರಿಪ್ಲಿ ಅಂತ. ಓಕೆ, ಇದು ಬೇಕಾಯ್ತು. ನಾವೆಲ್ಲ ಕೆಳಗಡೆ ಇದೆಲ್ಲ ಬಾರ್ ಓನರು, ಅವಳೇ ಇರ್ತಾಳೆ ಅಮ್ಮ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಲ್ಲ ಕೇಸ್. ಇವಾಗ ರಿಪ್ಲಿ ಆಕ್ಚುಲಿ ಕಾಲಿನ್ ಅವರ ಅಮ್ಮ. ಟೀಚರೇ ಅವ್ರ ಅಮ್ಮ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಡ್ವಾಂಟೇಜು, ಅದಕ್ಕೋಸ್ಕರ ಅವ್ರ ಅಮ್ಮಗೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಸುತ್ತೆ. ಆದ್ರೆ ರಿಪ್ಲಿನೂ ಆತರ ಏನ್ ಬೆಳೆಸಿಲ್ಲ. ಅವಳು ನೀಟಾಗಿ ನೋಡಿ, ಈ ತರ ಸೀನ್ ಕ್ರಿಯೇಟ್ ಎಲ್ಲ ಮಾಡಬಾರ್ದು ಅಂತ ಅವಳು ನೀಟಾಗಿ ಮೀನಾಗಿ ಹೇಳ್ತಾ ಇರ್ತಾಳೆ. ಆಮೇಲೆ ಅವ್ನು ಕಾಲಿನ್ ಕೊಡ್ತಾನೆ, ತಗೋ ನಿನ್ಗೆ ಮಾಟೋ, ಅವ್ನು ನಿನ್ಗೆ ಇಷ್ಟವಾಗಿರೋ ಫುಡ್ ಎಲ್ಲ ತಗೊಂಬಂದಿದ್ದಾರೆ, ತಗೋ ಬಾಸ್ಕೆಟ್ ಅಲ್ಲಿ ಅಂತ ಅಲ್ಲ ಅವ್ನು ಅವ್ರ ಅಮ್ಮಂಗೆ ಕೊಡ್ತಾನೆ. ಅವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ, ಮಾಟೋ ಅಂದ್ರೆ ಕೆಳಗಡೆ ಕೆಲಸ ಮಾಡ್ತಿದ್ದಲ್ಲ ಡೆತ್ ರೂಮ್ ಅಲ್ಲಿ ಬಾರ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಹೆಸರು ಮಾಟೋ ಅಂತ, ಮಾಟೋ ಸಾನ್ ಅಂತ. ಮಾಟೋ ಸಾನ್ ನಿನ್ ಫೇವ್ರೆಟ್ ಫುಡ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ತಗೋ ಅಂತ ಅವ್ರ ಅಮ್ಮಂಗೆ ಕೊಡ್ತಾನೆ. ಆಮೇಲೆ ಎಲ್ಲರಿಗೂ ಶಾಕ್ ಆಗ್ತಾರೆ, ರಿಪ್ಲಿನ ನಿಮ್ಮಮ್ಮ ಅಂತ ಎಲ್ಲರೂ ಶಾಕು. ಅದು ಸಾಂಜಿಲಂತೂ ಇನ್ನೂ ಶಾಕು, ನಿನ್ಗಾಲೆ ಮುದ್ದೆ ಆಗಿದ್ಯಾ, ಮಗು ಇದೆಯಾ ಅಂತ. ಸಾಂಜಿಗಂತೂ ಒಳ್ಳೆ ಅದು ಇದೊಳ್ಳೆ ಹೆಂಗ್ ನೋಡ್ದಾಗಿತ್ತು ಗೊತ್ತಾ ನಮ್ಗೆ, ಒಳ್ಳೆ ಸಂತೂರ್ದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅರಿಶಿನ ಮತ್ತು ಚಂದ ಅದೇ ಮಮ್ಮಿ ಅಂತ ಅವ್ರು ನೋಡೋಗ್ತಾನೆ. ಸಾಂಜಿ ಅವ್ನು ಫುಲ್ ಶಾಕು, ಮಮ್ಮಿನ ಅಂತ. ಲಿಟ್ರಲಿ ಅದೇ ಸಿನಾರಿಯೋ ಇಲ್ಲಿ ನಡೆದಿದ್ದು. ನನಗಂತ ಹೆವಿದಾಗೂ ಬಂತು, ನೆನ್ಸ್ಕೊಂಡಿದ್ದೆ. ನೋಡಿದ ತಕ್ಷಣ ನನಗೆ ಅದೇ ಸಂತೂರಾಡ ನೆನ್ಪು ಬಂದಿದ್ದು. ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೂ ಸಂತೂರಾಡ ನೆನ್ಪು ಬಂತಾ ಇದು ನೋಡಿದ ತಕ್ಷಣ? ಸಕ್ಕದಾಗಿತ್ತು ಮಾತ್ರ. ಆಮೇಲೆ ಎಲ್ಲರೂ ಖುಷಿ ಪಡ್ತಾರೆ, ರಿಪ್ಲಿಗೆ ಹೇಳ್ತಾರೆ, ಸದ್ಯ ನೀವಾದ್ರೂ ನಿಮ್ಮ ಮಗನಿಗೆ ನಿಮ್ ತರನೇ ಹಳೆ ಕಾಲದಲ್ಲಿ ವಾರಿಯರ್ ತರ ಎಲ್ಲ ಕಳಿಸಿದಾರೆ, ಅದೇ ತರ ಹೇಳ್ಕೊಡ್ತಾ ಇದೀರಾ, ಅದಂತೂ ಖುಷಿ ಆಯ್ತು ಅಂತ ಎಲ್ಲ ಸ್ಟ್ರಾಂಗ್ಸ್ ಎಲ್ಲ ಹೇಳ್ತಾರೆ.
ಹೌದು, ಅದಂತೂ ಖುಷಿನೇ. ಯಾಕಂದ್ರೆ ರಿಪ್ಲಿನೇ ಅವಳೇ ಹೇಳಿದಾಗೆ ಅವಳೇ ಲಾಸ್ಟ್ ಜನರೇಷನ್ ವಾರಿಯರ್ ಆಗಿ ಟ್ರೈನ್ ಮಾಡ್ತಿದ್ದಂತ ಲಾಸ್ಟ್ ಜನರೇಷನ್ ಅಂದ್ರೆ ರಿಪ್ಲಿದೇನೆ. ರಿಪ್ಲಿಗೆ ಸುಮಾರು ಇವಾಗ ನನ್ನನ್ಸೋ ಪ್ರಕಾರ 100-150 ವರ್ಷ ಅಂತೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಡಾರಿ ಮತ್ತೆ ಬ್ರಾಗಿ ಏನಿದ್ದಾರೆ ಅವ್ರ ಏಜೆ ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಗೆ ಅನ್ಸೆ ಕೆಳಗೊಂಡು ಮಾಡಿ, 150-160 ವಯಸ್ಸಂತೂ ಇದ್ದೇ ಇರುತ್ತೆ. ಆಕ್ಚುಲಿ ಹ್ಯೂಮನ್ಸ್ಗೆ ಮತ್ತೆ ಜೈಂಟ್ಸ್ಗೆ 1:3 ಅವ್ರಿಗೆ ಏಜು. ನಮ್ಗೆ ಇವಾಗ ನಾವು 100 ವರ್ಷ ಗಂಟ ಆವ್ರೇಜ್ ಅಲ್ಲ, ಮ್ಯಾಕ್ಸಿಮಮ್ 100 ವರ್ಷ ಅಂತ ಅನ್ಕೊಂಡ್ರು ಅವ್ರಿಗೆ 300+ ಇಯರ್ಸ್ ಅವ್ರಿಗೆ ಮ್ಯಾಕ್ಸಿಮಮ್ ಆ ಥರ ಇರುತ್ತೆ ಅವ್ರಿಗೆ, ಸರಿನಾ. ಆಮೇಲೆ ಇದೇ ಥರ ಮಾತಾಡ್ಕೊಂಡಿರ್ಬೇಕಾದ್ರೆ ಕಾಲಿನ್ನು ಅವ್ರ ಅಮ್ಮಂಗೆ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಕಾಲಿನೇ ಹೇಳ್ತಾನೆ, ಆಕ್ಚುಲಿ ನಮ್ಮಪ್ಪ ಹ್ಯೂಮನ್ನು ಅಂತ. ವಾಟ್? ಎಲ್ಲರಿಗೂ ಶಾಕು, ವಾಟ್ ಅಪ್ಪ ಹ್ಯೂಮನ್ ಅಂತ. ಹಾಗಾದ್ರೆ ಕಾಲಿನ್ನು ಹಾಫ್ ಹ್ಯೂಮನ್ನು ಹಾಫ್ ಜೈಂಟ್. ಇದು ಕ್ಲಿಯರ್ ಇವಾಗ ಸದ್ಯ ಕನ್ಫರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಓಡಾ ಸೆನ್ಸೈ, ಸರಿನಾ. ನನಗಂತೂ ಹೆವಿ ಖುಷಿ ಆಯ್ತು. ಕಾಲಿನ್ ಅವರ ಅಪ್ಪ ಹ್ಯೂಮನ್. ಓಕೆ, ಎಲ್ಲರಿಗೂ ಶಾಕ್. ಅವ್ರ ಅಮ್ಮನೂ ಫುಲ್ಲು ನಾಚ್ಕೊತಾ ಇದ್ದಾಳೆ. ಆಮೇಲೆ ಆಬ್ಸಲ್ಯೂಟ್ಲಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾನೆ, ನಮ್ಮಪ್ಪ ಹ್ಯೂಮನ್ನು ಮತ್ತೆ ನಮ್ಮಪ್ಪನೂ ಒಬ್ಬ ಮುಂಚೆ ಪೈರೇಟ್ ಆಗಿದ್ದ. ಅವನು ಸಿಕ್ಕಾಪಟ್ಟೆ ಬ್ರೇವು, ಅವನು ಯಾರು ಬಂದ್ರು ಎದುರುಕೊಳ್ಳಲ್ಲ. ಈವನ್ ಜೈಂಟ್ ವಾರಿಯರ್ ಅಂದ್ರೂ ಅವ್ನಿಗೆ ಹೆದರಿಕೆ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಧೈರ್ಯ ನಮ್ಮ ಅಪ್ಪಂಗೆ ಅಂತ ಅವ್ನು ಫುಲ್ ಹೆಮ್ಮೆಯಿಂದ ಹೇಳ್ಕೊತಾನೆ. ಓಕೆ, ಇವಾಗೆಲ್ಲ ಫ್ಯಾನ್ಸ್ ಎಲ್ಲ ಸ್ಪೆಕ್ಯುಲೇಷನ್ ಮಾಡ್ತಾ ಇರೋದು ಆಬ್ವಿಯಸ್ಲಿ ಇಟ್ಸ್ ಶೀಕಿ ಇರ್ಬೋದು ಅಂತ, ಗೋಲ್ಡನ್ ಲಯನ್ ಶೀಕಿ ಅಂತ. ಅದು ನನ್ಗೆ ಯಾಕೋ ಗೋಲ್ಡನ್ ಲಯನ್ ಶೀಕಿ ಅಂತ ಅನ್ನಿಸ್ತಾ ಇಲ್ಲ. ನಾವು ಓದ್ ಪ್ಯಾನಲ್ ನೋಡಿದ್ವಿ, ಯಾರೋ ಸಿಲ್ವರ್ ಬೆಟ್ಟಲ್ಲಿ ಹೋಗ್ತಾ ಇದ್ರು, ಕಾಡಲ್ಲಿ ನಡ್ಕೊಂಡು ಕ್ಲೋಕೆಲ್ಲ ಹಾಕೊಂಡು ಎಲ್ಲ ಹೋಗ್ತಾ ಇದ್ರು, ಆ ಹ್ಯೂಮನ್ ತರ ಆ ವ್ಯಕ್ತಿನೇ ಇರಬಹುದು ಅಂತ ಅನಿಸ್ತಾ ಇದೆ. ನನ್ಗೂ ಸ್ವಲ್ಪ ಹೇಳೋದನ್ನ ಶೀಕಿ ಇರ್ಬೋದು, ಇಲ್ಲ ಅಂದ್ರೆ ಸ್ಕಾಪರ್ ಗಬಾನ್ ಇರ್ಬೋದು ಅಂತ. ನಿಮ್ಗೆ ಅನಿಸುತ್ತೆ ಕೆರಡೆ ಕೌಂಟ್ ಮಾಡಿ ತಿಳಿಸಿ. ನನಗಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಶೀಕಿ ಆಬ್ವಿಯಸ್ಲಿ ಅವನು ಪೈರೇಟ್ ಆಗಿದ್ದ, ಅವನು ಯಾರು ಕಂಡ್ರು ಎದುರುಕೊಳ್ಳಲ್ಲ, ಯಾರಿಗೂ ಅವನಿಗೂ ಭಯ ಇಲ್ಲ, ಅದಕ್ಕೋಸ್ಕರನೇ ಅವನು ಅದೇ ಹೇಳ್ತಾ ಇರ್ಬೋದು. ಆಮೇಲೆ ಸ್ಕಾಪರ್ ಗಬಾನು ಒಂಥರ ಲೆಕ್ಕಕ್ಕೆ ತಗೋಬಹುದು ನೀವು, ಯಾಕಂದ್ರೆ ಅವನು ಪೈರೇಟ್ ಆಗಿದ್ದ, ಗೋಲ್ಡ್ ರಾಜರ್ ಕೈಯಲ್ಲಿ ಕೆಲಸ ಮಾಡ್ತಿದ್ದ, ಕ್ರೂವಲ್ಲಿದ್ದ ಅವನು. ಮತ್ತೆ ಅವನು ಕೂಡ ಇವಾಗ ರಿಟೈರ್ ಆಗ್ಬಿಟ್ಟು ಇಲ್ಲೇ ಇರ್ಬೋದು. ನನ್ಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್, ಶೀಕಿ ಇಲ್ಲ ಸ್ಕಾಪರ್ ಗಬಾನ್, ಶೀಕಿ ಇಲ್ಲ ಸ್ಕಾಪರ್ ಗಬಾನ್. ಇವರಿಬ್ರು ಮೇಲೆ ನನ್ನಂತೂ ಬೆಟ್ಸಿರೋದು, ಯಾರು ಕಟ್ಟಿ ಸರಿನಾ. ನನಗಂತೂ ಇವರಿಬ್ರು ಮೇಲೆ ನಮ್ಗೆ ಇನ್ಯಾರೋ ಹೊಸ ಕ್ಯಾರೆಕ್ಟರ್ ಅಂತ ನನಗಂತೂ ಅನಿಸ್ತಿಲ್ಲ, ನಮ್ಗೆ ಗೊತ್ತಿರೋ ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತಾ ಇರೋದು. ಇಷ್ಟೆಲ್ಲ ಆದ್ಮೇಲೆ ಸಾಂಜಿಗೆ ಆಬ್ವಿಯಸ್ಲಿ ಫುಲ್ ಶಾಕು. ಏನೋ ನಿಮ್ಮಪ್ಪ ಹ್ಯೂಮನ್ನ, ಇದೆಲ್ಲ ಪಾಸಿಬಲ್ ಆಗುತ್ತಾ ಅಂತ ಅವ್ನಿಗಂತೂ ಅವ್ನು ಫುಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಮೈಂಡಲ್ಲಿ, ಏನಾಗುತ್ತೆ ಅಂತ. ಹ್ಯೂಮನ್ಸ್ಗೂ ಜೈಂಟ್ಗೂ ವರ್ಕೌಟ್ ಆಗತ್ತಾ ಅಂತ ಫುಲ್ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅವರು. ಫುಲ್ ಸಾಂಜಿಗಂತೂ ಫುಲ್ ಶಾಕ್ ಅವರು. ಒಂಥರ ಆಶ್ಚರ್ಯ ಖುಷಿ ಎಲ್ಲ ಫುಲ್ ಮಿಕ್ಸ್ ಆಗ್ಬಿಟ್ಟು ಒಂದು ಎಕ್ಸ್ಪ್ರೆಷನ್ ಇದೆ. ಆಮೇಲೆ ರಿಪ್ಲಿನು ಹೇಳ್ತಾಳೆ, ಹೌದು ನನ್ನ ಹಸ್ಬೆಂಡು ಹ್ಯೂಮನ್ನು, ಆದರೆ ನಮ್ಮ ಇಬ್ರು ಮದುವೆ ಒಂಥರ ನಾವಿಬ್ರು ಅಫಿಷಿಯಲ್ ಮಾಡ್ಕೊಳಕ್ಕಂತೂ ಹೋಗಿಲ್ಲ ನಮ್ಮಿಬ್ರು ಮದುವೆನ. ಯಾಕಂದ್ರೆ ಅವ್ನು ಹ್ಯೂಮನು ನಾನು ಜೈಂಟ್ ಆಗಿರೋದ್ರಿಂದ ನಮ್ಮ ಇಬ್ರದ್ದು ಸಿಕ್ಕಾಪಟ್ಟೆ ಏಜ್ ಗ್ಯಾಪ್ ಇದೆ. ಮೋಸ್ಟ್ಲಿ ಇಲ್ಲಿ ನೋಡ್ತಾರೆ ನನಗೊಂದ್ಸು ಆ ಹ್ಯೂಮನ್ಗೆ, ಯಾರು ಹ್ಯೂಮನ್ ನಾವು ನೋಡ್ತೀವಿ ಆಬ್ವಿಯಸ್ಲಿ ಶೀಕಿ ಆಗಿರ್ಬೋದು ಇಲ್ಲ ಸ್ಕಾಪರ್ ಗಬಾನ್ ಆಗಿರ್ಬೋದು, ಅವರಿಬ್ರಿಗೂ ಆಬ್ವಿಯಸ್ಲಿ ಇವಾಗ ನನ್ಗನ್ಸ್ದಂಗೆ ಒಂದು 60-70 ಇಯರ್ಸ್ ಅಂತೂ ಹಾಗೆ ಆಗಿರುತ್ತೆ, ಸರಿನಾ. 60-70 ಇಯರ್ಸ್ ಆಗಿರುತ್ತೆ. ಮತ್ತೆ ಅವಳು ಹೇಳ್ತಾಳೆ ಹ್ಯೂಮನ್ಸು ಆಬ್ವಿಯಸ್ಲಿ ಜೈಂಟ್ಸ್ಗಿಂತ ಮುಂಚೆನೆ ಜಾಸ್ತಿ ವಯಸ್ಸಾಗ್ಬಿಟ್ಟು ತೀರೋಗ್ತಾರೆ, ಮತ್ತೆ ಜೈಂಟ್ಸು ತುಂಬಾ ಜಾಸ್ತಿ ದಿನ ಬದುಕ್ತಾರೆ. ಅದಕ್ಕೋಸ್ಕರ ನಾವಿಬ್ರು ಅಫಿಷಿಯಲ್ ಮಾಡ್ಕೊಳಕ್ ಹೋಗಿಲ್ಲ ಮದುವೆನ, ಆದ್ರೆ ನಾವಿಬ್ರು ಮ್ಯಾರಿಡ್ ಆಗಿದ್ದೀವಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಲ್ಲರಿಗೂ ಶಾಕು, ಹೌದಾ ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ ಅಂತ ಫುಲ್ ಶಾಕ್ ಆಗ್ತಾರೆ. ಆಮೇಲೆ ಇಷ್ಟು ನಾವು ಇಲ್ಲಿಂದ ಕಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಲೈಬ್ರರಿಗೆ ಶಿಫ್ಟ್ ಆಗ್ತೀವಿ. ಲೈಬ್ರರಿಗೆ ಲೂಫಿ ಬಂದಿದ್ದಾನೆ, ಲೂಫಿ ಮತ್ತೆ ಗ್ಯಾಂಗ್ ಎಲ್ಲ ಬಂದಿದೆ. ಎಲ್ಲ ಬಂದಾದ್ಮೇಲೆ ಲೈಬ್ರರಿ ಎಲ್ಲ ನೋಡಾಯ್ತು, ಎಲ್ಲ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆಮೇಲೆ ಬುಕ್ಸ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನನಗಂತೂ ಹೆವಿ ಖುಷಿ ಆಯ್ತು ಎಲ್ಲ ನೋಡಿ. ಆಮೇಲೆ ಬನ್ನಿ ಆಯ್ತು ಎಲ್ಲ ನೋಡಾಯ್ತಲ್ಲ, ಬನ್ನಿ ಎಲ್ಲ ಹೋಗೋಣ, ಟೋಸ್ಟ್ ಮಾಡಕ್ ಹೋಗೋಣ, ಎಲ್ಲ ಫುಲ್ ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟ ಇದೆ ಅಂತ ಎಲ್ಲರೂ ಫುಲ್ ಹೇಳ್ತಾನೆ. ಅದಕ್ಕೋಸ್ಕರ ರಾಬಿನ್ ಹೇಳ್ತಾನೆ, ಲೂಫಿ ನೀವು ಬೇಕಾದ್ರೆ ಹೋಗಿ, ನಾನು ಸಾಲ್ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡಬೇಕು, ಮಾತಾಡಬೇಕು ಅಂತ, ಸಾಲ್ ಬಗ್ಗೆ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ ಸಾಲು ಹೇಳ್ತಾನೆ, ಹೌದು ನೀವು ಬೇಕಾದ್ರೆ ಹೋಗಿ, ಅವರು ಜೈಂಟ್ಸ್ ಅಂತೂ ಕಂಟಿನ್ಯೂಸ್ ಆಗಿ 3 ದಿನನೂ ಪಾರ್ಟಿ ಮಾಡೇ ಮಾಡಿದ್ದಾರೆ, ನಾವು ಬೇಕಾದ್ರೆ ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತೀವಿ, ನೀವು ಬೇಕಾದ್ರೆ ಹೊರಡಿ ಅಂತ ಹೇಳ್ತಾನೆ.
ಆಮೇಲೆ ನೆಕ್ಸ್ಟು ಚಾಪರ್ ಹೇಳ್ತಾನೆ, ಅಯ್ಯೋ ನೀವು ಬೇಕಾದ್ರೆ ಹೊರಡಿ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರಬೇಕು ಅಂತ ಚಾಪರ್ ಹೇಳ್ತಾನೆ. ಚಾಪರ್ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಚಾಪರ್ ಕೂಡ ಇಲ್ಲೇ ಹೇಳ್ತಾನೆ. ಆಮೇಲೆ ನಮ್ಮ ಬಗ್ಗೆ ಏನು ಟೆನ್ಷನ್ ಮಾಡಬೇಡಿ, ನಾವು ಹೋಗ್ತೀವಿ ಬೇರೆ ಕಡೆ, ನಾವು ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಸುತ್ತಾಡಬೇಕು ಅಂತ ಬಾನಿ ಮತ್ತೆ ಲಿಲ್ಲಿತ್ತು, ನಾವು ಆ ಕಡೆ ಸುತ್ತಾಕ್ತೀವಿ, ನೀವು ಆಮೇಲೆ ಬಂದು ಜಾಯ್ನ್ ಆಗ್ತೀವಿ ಟೋಸ್ಟ್ಗೆಲ್ಲ ಅಂದ್ಬಿಟ್ಟು ಅವರು ಹೋಗ್ತಾರೆ. ಓಕೆನಾ. ಒಟ್ಟಿನಲ್ಲಿ ಇವಾಗ ನೆಕ್ಸ್ಟ್ ಇನ್ನ ಈ ಗ್ರೂಪಲ್ಲಿ ಇನ್ನೂ 2 ಡಿವೈಡ್ ಆಯಿತು. ಚಾಪರ್ ಮತ್ತೆ ರಾಬಿನ್ನು ಇವಾಗ ಲೈಬ್ರರಿ ಇರ್ತಾರೆ. ನೆಕ್ಸ್ಟ್ ಮತ್ತೆ ಬಾನಿ ಮತ್ತೆ ಲಿಲ್ಲಿತ್ತು ಇವಾಗ ಮತ್ತೆ ಬೇರೆ ಕಡೆ ಸುತ್ತಾಡಕ್ಕಂತ ಹೋಗ್ತಾರೆ. ಆಮೇಲೆ ನಮಗೆ ಫ್ರಾಂಕಿನೂ ಬರ್ತಾನೆ. ಫ್ರಾಂಕಿ ಅವನ್ಬಿಟ್ಟು ಅವ್ನು ಮುಂಚೆ ಹೇಳಿದ್ನಲ್ಲ ಆಡಮ್ ಟ್ರೀ ಬಗ್ಗೆ, ಟ್ರೆಜರ್ ಟ್ರೀ ಆಡಮ್ ಬಗ್ಗೆ ತಿಳ್ಕೊಬೇಕು ಅಂತ, ಅದೇ ತರನೇ ಅವನು ಇವಾಗ ಟ್ರೆಜರ್ ಟ್ರೀ ಆಡಮ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಇದೇ ಆಡಮ್ ಟ್ರೀ ವುಡ್ಡಲ್ಲೇ ನಮ್ದು ಸನ್ನಿ 1000 ಸನ್ನಿ ಬಿಲ್ಡ್ ಮಾಡಿರೋದು ಅಂತ ಹೇಳ್ತಾನೆ. 1000 ಸನ್ನಿ ಇದ್ರ ಬಗ್ಗೆ ನಾನು ಜಾಸ್ತಿ ತಿಳ್ಕೊಬೇಕು ಈ ವುಡ್ ಟ್ರೀ ಬಗ್ಗೆ ಅಂತ ಹೇಳ್ತಾನೆ. ಅದಕ್ಕೆ ಸೋಲು ಹೇಳ್ತಾನೆ, ಹೌದು ಇದೇ ಆಡಮ್ ಟ್ರೀ ಇದೊಂದೇ ಅಲ್ಲ ಇರೋದು, ಇದು ಇದೇ ತರ ಆಡಮ್ ಟ್ರೀ ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಅಲ್ಲಲ್ಲಿ ಬೆಳೆದಿದೆ, ಅದೇ ವುಡ್ ಟ್ರೀಯಲ್ಲಿ ಆ ಹತ್ರ ಸಿಕ್ಕಾಪಟ್ಟೆ ಎಲ್ಲ ಬೆಳೆದಿದೆ ಅಂತ ಸಾಲ್ ಹೇಳ್ತಾನೆ. ಸಾಲ್ ಹೇಳಿದಾಗ ಇವಾಗ ನಾವು ಯೋಚನೆ ಮಾಡ್ಬೇಕಿದ್ರೆ 1000 ಸನ್ನಿ ಏನ್ ಕಟ್ಟಿದ್ದಾರೆ ವುಡ್ ಆಡಮ್ ಟ್ರೆಜರ್ ಟ್ರೀ ಆಡಮ್ ವುಡ್ ಟ್ರೀಯಲ್ಲಿ, ಆ ವುಡ್ಡು ಈ ಆಡಮ್ ಟ್ರೀಯಲ್ಲಿ ಅಲ್ಲ ಅಂತ ನಮ್ಗೆ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಆಡಮ್ ಟ್ರೀ ಸುಮಾರು ಥೌಸಂಡ್ಸ್ ಆಫ್ ಇಯರ್ಸ್ ಹಳೇದು, ಅಷ್ಟು ಹಳೇದು, ಸಾವಿರಾರು ವರ್ಷಗಳೇ ಹಳೇದು. ಅದಕ್ಕೋಸ್ಕರ ಇದೇ ತರ ಬೇರೆ ಕಡೆನೂ ಆಡಮ್ ಟ್ರೀ ಎಲ್ಲ ಬೆಳೆದಿರೋದ್ರಿಂದ ನನ್ನ ಪ್ರಕಾರ ಫ್ರಾಂಕಿ ಈ ಆಡಮ್ ಟ್ರೀ ಇಂದ ಯೂಸ್ ಮಾಡ್ಕೊಂಡು ಕಟ್ಟಿಲ್ಲ. ಅವನಿಗೆ ಆಡಮ್ ಟ್ರೀ ಸಿಕ್ಕಿರೋದು ಬೇರೆ ಕಡೆ ಬೆಳೆದಿರುತ್ತಲ್ಲ ಪ್ರಪಂಚದಲ್ಲಿ, ಅಲ್ಲಿರೋ ಆಡಮ್ ಟ್ರೀ ಅಲ್ಲಿ ಸಿಕ್ಕಿರೋದು ವುಡ್ ಯೂಸ್ ಮಾಡ್ಕೊಂಡು ಕಟ್ಟಿರೋದು ಅಂತ. ಅದಕ್ಕೋಸ್ಕರ ಇವರೆಲ್ಲ ಸೆಪರೇಟ್ ಆಗ್ತಾರೆ. ಮತ್ತೆ ಫ್ರಾಂಕಿ ಸ್ಪೆಸಿಫಿಕ್ ಆಗಿ ಈ ಟ್ರೀ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಹೋಗ್ತಾನೆ. ಸರಿನಾ. ಆಮೇಲೆ ಎಲ್ಲರೂ ಸರಿ ಟೆನ್ಷನ್ ಇಲ್ಲ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ, ನಾನು ಲಿಮಿಟ್ ಅಲ್ಲಿ ಇದ್ದೀನಿ, ಅಷ್ಟೊಂದು ತಿಂದಷ್ಟೊಂದು ಆಯ್ತು, ನಾನು ಲಿಮಿಟ್ ಅಲ್ಲಿ ಇದ್ದೀನಿ, ನಾನು ಹೋಗಿ ಇವಾಗ ಟೋಸ್ಟ್ ಹೋಗಿ ಜಾಯ್ನ್ ಆಗ್ಬೇಕು, ನಾವೆಲ್ಲ ಹೋಗ್ತೀವಿ ಅಂತ ಎಲ್ಲ ಹೋಗ್ತಾನೆ. ಆಮೇಲೆ ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಲೈಬ್ರರಿನೇ ಗರ್ಡನು ಬಂದ್ಬಿಟ್ಟು ಆಯ್ತು ನಾನು ನಿಮ್ಗೆಲ್ಲ ಏನೋ ಕೊಡ್ಬೇಕು ಅಂತ ಏನು ಹೇಳ್ತಾನೆ. ಆಮೇಲೆ ಏನದು ಗರ್ಡ್ ಅಂತೆಲ್ಲ ಕೇಳ್ತಾರೆ. ಆಮೇಲೆ ನಾವು ನೆಕ್ಸ್ಟ್ ಡಬಲ್ ಸ್ಪ್ರೆಡ್ ಪ್ಯಾನಲ್ ನೋಡ್ತೀವಿ. ಸಿಕ್ಕಾಪಟ್ಟೆ ಖುಷಿ ಆಗೋದು ಅರಗತ್ತು ನೋಡಿ. ನಾವು ನಿನ್ನೆ 3 ಚಾಪ್ಟರ್ ಇದ್ದ ಯೋಚನೆ ಮಾಡ್ತಾನೆ ಇದ್ವಿ, ಅರ್ಧ ಕ್ರೂಗೆ ಇನ್ನು ವೈಕಿಂಗ್ ಸೂಟ್ ವೈಕಿಂಗ್ ಡ್ರೆಸ್ ಎಲ್ಲ ಸಿಕ್ಕಿಲ್ಲ ಅಂತ. ಇವಾಗ ಗರ್ಡ್ ತಂದಿರೋದು ಉಳಿದ ಸ್ಟ್ರಾ ಹ್ಯಾಟ್ ಪೈರೇಟ್ಸ್ಗೆ ಅವಳು ಜೈಂಟ್ ಕಾಸ್ಟ್ಯೂಮ್ಸ್ ನ ತಂದಿದ್ದಾಳೆ, ವೈಕಿಂಗ್ ಕಾಸ್ಟ್ಯೂಮ್ಸ್ ನ ತಂದಿದ್ದಾಳೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬುರ್ಕ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಬುರ್ಕೆ ಒಂಥರ ವಾರಿಯರ್ ತರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಚೆಸ್ಟ್ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಆ ತರ ಹಾಕೊಂಡು, ಮತ್ತೆ ಅವ್ನ ಸೋಡ್ ನಮ್ ಬ್ಯಾಕ್ ಇಟ್ಕೊಂಡಿದ್ದಾನೆ. ಮತ್ತೆ ಒಂದು ಬ್ಲಾಕ್ ಕಲರ್ ಕ್ಲೋಕು ಹಿಂದೆಗಡೆಗೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಬುರ್ಕ್ದಂತೂ. ಮತ್ತೆ ಒಂದು ಹಾರ್ನ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿ ಸ್ಟ್ರೈಟ್ ಇದೆ, ಹಿಂಗೆ ಸ್ಟ್ರೈಟ್ ಆಗಿದೆ. ಅವಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವನೆ. ಆಮೇಲೆ ಈ ಡ್ರೆಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಮಾಡ್ತಾ ಇದೆ, ಇದಂತೂ ನನ್ನ ವಾರಿಯರ್ ತರ ಫೀಲ್ ಮಾಡ್ತಾ ಇದೆ ಅಂತ ಬ್ರುಕ್ಕೆಲ್ಲ ಹೇಳ್ತಾನೆ. ಆಮೇಲೆ ಫ್ರಾಂಕಿದ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಅವಂದು ಒಂಥರ ಒಂದು ಹೊಟ್ಟೆ ಹತ್ರ ಹಾಕೊಂಡಿರೋದು ಅವ್ನ ಬೆಲ್ಲಿಲಿ ಒಳ್ಳೆ ಸೇಮ್ ನಾವು ನೋಡಕ್ ಹೋದ್ರೆ ಲೋಕಿ ಹಾಕೊಂಡಿದ್ದಾನೆ ಸ್ಕಲ್ ತರ ಎಲ್ಲ ಮುಖ, ಅದೇ ತರನೇ ಸ್ಕಲ್ ಮುಖ ಅವನಿಗೆ. ಮತ್ತೆ ಅವನದೇ ಹಾರ್ನ್ಸ್ ಎಲ್ಲ ಹಿಂಗೆ, ಮತ್ತೆ ಅವನು ಹೇರ್ ತಗೊಂಡು ಗಡ್ಡ ಮಾಡ್ಕೊಂಡ್ಬಿಟ್ಟವನೆ, ಅದರೆಲ್ಲ ಸಕ್ಕದಾಗ ಮಾಡ್ಕೊಂಡವನೆ. ಮತ್ತೆ ಅವನಿಗೊಂದು ಜಾಕೆಟ್, ಲೆದರ್ ಜಾಕೆಟ್ ತರ ಇದೆ ಅವನಿಗೆ ಫ್ರಾಂಕಿಗೆ, ಅವನ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ನಮ್ಗೆ ರಾಬಿನ್ಗಂತೂ ಒಂಥರ ಅವಳಿಗೆ ಒಂದ್ ಕಾಲದಲ್ಲಿ ಶಾರ್ಟ್ ಸ್ಕರ್ಟ್ ತರ ಇದೆ, ಇನ್ನೊಂದ್ ಕಾಲದಲ್ಲಿ ಫುಲ್ ಉದ್ದ ಇದೆ ಅವಳಿಗಂತೂ. ಒಂಥರ ಒಂದ್ ಕಾಲ ಚಿಕ್ಕ ಒಂದ್ ಕಾಲ ಉದ್ದ ಬಟ್ಟೆ ಆ ತರ ಇದೆ. ಆಮೇಲೆ ಅವಳಿಗೆ ಡ್ರೆಸ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಹಿಂದೆಗಡೆ ಅವಳಿಗೆ ಶಾರ್ಟ್ ಕ್ಲಾತ್ ಇದೆ. ಆಮೇಲೆ ನೆಕ್ಸ್ಟ್ ನಮ್ಗೆ ಜಿಂಬೆ ಇದ್ದಾನೆ. ಜಿಂಬೆಗಂತೂ ಫುಲ್ ದಪ್ಪ ಇದ್ದಾನ, ಫುಲ್ ಬಾಡಿಗೂ ಕ್ಲೋತ್ ತರ ಕೊಟ್ಬಿಟ್ಟಿದ್ದಾರೆ, ಫುಲ್ ಹಿಂದೆಯಿಂದ ಅವ್ನ ಕೈವರೆಗೂ ಬರೋ ತರ ಕ್ಲೋತ್ ಕೊಟ್ಟಿದ್ದಾರೆ. ಆಮೇಲೆ ಅವನಿಗೆ ಒಂಥರ ಹೊಟ್ಟೆದಲ್ಲಿ ಬೆಲ್ಟ್ ತರ, ಅವ್ನ ಬೆಲ್ಟ್ ಮಾತ್ರ ಒಂಥರ ಡಿಸೈನ್ ಆಗಿದೆ, ಒಂಥರ ಯಾವ್ದೋ ಸರ್ಪೆಂಟ್ ತರ ಇದೆ, ಒಂಥರ ಯಾವ್ದೋ ಹಾವು ತರ ಬಂದಿರೋ ತರ ಅವ್ನ ಹೊಟ್ಟೆ ಸರ್ಪೆಂಟ್ ತರ ಅನ್ಸುತ್ತೆ ನನಗಂತ. ಅವ್ನ ಹೊಟ್ಟೆ ತರ ಒಂಥರ ಯಾವ್ದೋ ಜಾಯಿಂಟ್ ಬೆಲ್ಟ್, ದೊಡ್ಡ ರೌಂಡ್ ಶೇಪ್ ಬೆಲ್ಟ್ ಹೊಟ್ಟೆ ಹತ್ರ, ಅದರೊಳಗಡೆ ಸರ್ಪೆಂಟ್ ತರ ಎಲ್ಲ ಬಂದಿದೆ. ಇದಂತೂ ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಅಂತ ಜಿಂಬೆ ಹೇಳ್ತಾನೆ. ಆಬ್ವಿಯಸ್ಲಿ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಫ್ರಾಂಕಿ ಕೇಳ್ತಾನೆ, ನಮ್ ಸೈಜ್ ಬಟ್ಟೆ ಎಲ್ಲ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾನೆ. ಆಮೇಲೆ ಗರ್ಡ್ ನೀಟಾಗಿ ಹೇಳ್ತಾಳೆ, ನನ್ಗೆ ಹ್ಯೂಮನ್ಸ್ಗೆ ಸೈಜ್ ಬಟ್ಟೆ ಹೊಲಿಯೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಗರ್ಡ್ ಹೇಳ್ತಾನೆ. ಆದ್ರೆ ನನ್ಗೆ ಬಟ್ಟೆ ಅಷ್ಟೇ ಹೊಲಿಯೋದು, ನನ್ ಮಿಕ್ಕಿದೆಲ್ಲ ಏನು ಮಾಡಲ್ಲ ನಾನು ಅಂತ ಹೇಳ್ತಾನೆ. ಯಾಕಂದ್ರೆ ರೋಡ್ ಅಲ್ಲೇ ಮಾಡಿದ್ನಲ್ಲ, ಬಟ್ಟೆ ಎಲ್ಲ ಹಾಕ್ಬಿಟ್ಟು ಫುಲ್ಲು ಅವ್ನ ಸೆಲ್ ಒಳಗಡೆ ತಳ್ಬಿಟ್ಟಿದ್ನಲ್ಲ, ಆ ತರ ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು
ಅಯ್ಯೋ ನೀವೆಲ್ಲ ತಲೆ ಕೆಡ್ಸ್ಕೊಂಡು ನನ್ನ ಬಟ್ಟೆ ಅಷ್ಟೇ ಒಳ್ಳೆಯದು ಹ್ಯೂಮನ್ಸ್ಗೆ, ಇನ್ನೇನು ಮಾಡಲ್ಲ ಹ್ಯೂಮನ್ಸ್ಗೆ ಅಂತ ಅವರೆಲ್ಲ ಹೇಳ್ತಾರೆ. ಆಮೇಲೆ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಎಲ್ಲರ ಡ್ರೆಸ್ಸು ನೋಡ್ಬಿಟ್ಟು. ಅಯ್ಯೋ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದೀರಲ್ಲ ನೀವೆಲ್ಲ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾಳೆ. ಆಮೇಲೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ಬಟ್ಟೆ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಓ ಥ್ಯಾಂಕ್ಸ್, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ನನಗೂ ಖುಷಿ ಆಯ್ತು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಲೂಫಿ ಫುಲ್ ಎಂಜಾಯ್ಟ್ ಆಗಿ ಇವಾಗ ತಿನ್ನಕ್ಕೆ ಹೋಗ್ಬೇಕು ಅಂತ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿ ಲೈಬ್ರರಿಯಿಂದ ಮಾಮೂಲಿ ಆ ಬೋಟಲ್ಲಿ ತಳ್ಕೊಂಡು ಊಟ ಹಾಕೊಂಡು ಇವಾಗ ಎಲ್ಲಿಗೆ ಬರ್ತಾರೆ, ಪಾರ್ಟಿಯಲ್ಲಿ ನಡೀತಿದ್ಯೋ ಅಲ್ಲಿಗೆ ಬರ್ತಾರೆ ಸರಿನಾ. ಆದ್ರೆ ನಾವು ಪಾರ್ಟಿಗೆ ಹೋಗಲ್ಲ ಸರಿನಾ. ಇವಾಗ ನಮ್ಗೆ ಮತ್ತೆ ಸೀಟ್ ಕಟ್ಟಾಗಿ ಕ್ಯಾಸಲ್ಲಿ ಓದ್ ಪ್ಯಾನಲ್ ಅಲ್ಲಿ ನಮ್ಗೆ ಶಾಂಕ್ಸ್ ಟ್ವಿನ್ ಬ್ರದರ್ ಮತ್ತೆ ಇನ್ನೊಬ್ರು ಯಾರೋ ಬಂದಿದ್ರು. ಅವ್ರು ಯಾರು ಅಂತ ಇವಾಗ ತಿಳ್ಕೊಳ್ತೀವಿ ಸರಿನಾ. ಯಾರು ಅಂತಲ್ಲ, ಅವ್ರ ಸಿಚುವೇಶನ್ ಏನ್ ನಡೀತಾ ಇದೆ ಅಲ್ಲೇ ನಡೀತಾ ಇದೆ ಅಂತ ಇವಾಗ ನಾವು ಕ್ಯಾಸಲ್ ಒಳಗಡೆ ಶಿಫ್ಟ್ ಆಗ್ತೀವಿ. ಕ್ಯಾಸಲ್ ಒಳಗಡೆ ಅಲ್ಲಿ ಗಾರ್ಡ್ ಇದ್ದಾರೆ. ಆಬ್ವಿಯಸ್ಲಿ ಕ್ಯಾಸಲ್ ಮೇಲೆ ಗಾರ್ಡ್ಸ್ಗಳು ಇರಲೇಬೇಕಲ್ವಾ. ಆದ್ರೆ ಅಲ್ಲಿ ಯಾರು ಕ್ಯಾಸಲ್ ಒಳಗಡೆ ಯಾರು ಇಲ್ಲ, ಕ್ಯಾಸಲ್ ಆಚೆ ಹತ್ರ ಇದ್ದಾರೆ. ಅವರು ಒಳಗಡೆ ಬಂದ್ಬಿಟ್ಟು ಏಯ್ ನೀವ್ಯಾರು, ನೀವು ಸ್ಟ್ರಾ ಹ್ಯಾಟ್ ಸ್ಕ್ರೂ ಅಲ್ಲಿ ಇರ್ತೀರಾ, ನೀವು ಸ್ಟ್ರಾ ಹ್ಯಾಟ್ ಕಡೆ ಅವರಾ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಫುಲ್ ಅವ್ರು ಕ್ವಶನ್ ಮೇಲೆ ಹೇಳ್ತಾನೆ. ಆದ್ರೆ ಅಲ್ಲಿ ಶಾಂಕ್ಸ್ ಟ್ವಿನ್ ಬ್ರದರ್ ಜೊತೆ ಇನ್ನೊಬ್ಳು ಬಂದಿದ್ದು ಅಂತ ಹೇಳಿದ್ನಲ್ಲ, ಅವಳು ಹೇಳ್ತಾಳೆ ನಾವು ಇಲ್ಲಿ ಲೋಕಿ ಅನ್ನೋನ್ನ ನೋಡ್ಕೊಂಡು ಬಂದಿದ್ದೀವಿ, ಲೋಕಿ ಅನ್ನೋನ್ ಬೇಕು ನಮ್ಗೆ ಅಂತ ಕೇಳ್ತಾನೆ. ಓಕೆ ಲೋಕಿನ ಅವನು ನಮ್ ಕಿಂಗ್ ನ ಸಾಯಿಸ್ಬಿಟ್ಟು ಅವನು ಕಿಂಗ್ ಸ್ಲೇಯರ್, ಅವನಿಂದನೇ ಈ ಕೆಸರೆಲ್ಲ ಖಾಲಿ ಇರೋದು. ಇಲ್ಲಾಂದ್ರೆ ನಮ್ ರಾಜರೆಲ್ಲ ಇಲ್ಲೇ ಆರಾಮಾಗಿ ದರ್ಬಾರ್ ಮಾಡ್ಕೊಂಡೆಲ್ಲ ಇರ್ತಾ ಇದ್ರು. ಅವನಿಂದನೇ ನಮ್ ಕಿಂಗ್ ಎಲ್ಲ ಇಲ್ಲಿ ಆಗಿರೋದು. ನಾವು ಅವ್ರಿಗೆ ಹೇಳಲ್ಲ ಎಲ್ಲಿದೀವಿ ಅಂತ, ನಿಮ್ಗೆ ಯಾಕೆ ಬೇಕು, ನಾವ್ ಇದಾರ ತೊಂದರೆ ಆಗತ್ತೆ ಅಂತ ಹೇಳ್ತಾನೆ. ಓ ಹಾಗಾದ್ರೆ ನೀವು ಎಲ್ಲಿದ್ದಾನೆ ಅಂತ ಹೇಳಲ್ವಾ ಅಂತ ಅವ್ರು ಕೇಳ್ತಾನೆ. ಇಲ್ಲ ಹೇಳಲ್ಲ ನಾನು, ಅದ ನೀವು ಅವ್ರನ್ನ ಬಿಡಿಸ್ಕೊಂಡು ಹೋಗ್ಬಿಟ್ರೆ, ನೀವು ಅವ್ರನ್ನ ಬಿಡಿಸ್ಬಿಟ್ರೆ ಅಂತೆಲ್ಲ ಅವ್ರು ಫುಲ್ ಲಾಜಿಕಲ್ ಆಗಿ ಯೋಚನೆ ಮಾಡಿ ಸದ್ಯ ತುಂಬಾ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಅವನು ಕಿಂಗ್ ಎಲ್ಲ ಸಾಯಿಸಿದ್ದು ಈ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟ ಇವ್ರಿಗೆ ಯಾರಿಗೋ ಅಂದ್ಬಿಟ್ಟು. ಅದ್ಕೊಂಡು ಅವ್ನು ಸಿಕ್ಕಾಪಟ್ಟೆ ಎಲ್ಲಿದ್ದಾನೆ ಅಂತ ಹೇಳಲ್ಲ. ಆಮೇಲೆ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಹೇಳಲ್ವಾ ಅಂದ್ಬಿಟ್ಟು ಅವಳು ಏನಿರ್ತಾಳೆ ಬ್ಯಾಂಡೇಜ್ ಎಲ್ಲ ಹಾಕೊಂಡಿರ್ತಾಳಲ್ಲ, ಅವಳು ಒಂದು ನಮ್ಗೆ ಏನ್ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ಸೀನ್ ಬೈ ಸೀನ್ ತೋರಿಸಿದಾರೆ. ಅವ್ರಿಗೆಲ್ಲ ಫುಲ್ ಕೋಪ ಬಂದ್ಬಿಟ್ಟು ಇವಾಗ ಸೀನ್ ಕಟ್ ಮಾಡ್ತಾ ಇದ್ರೆ ಎಲ್ಲ ಫುಲ್ ಕೋಪ ಬಂದ್ಕೊಂಡು ಮುಖ ನೆಕ್ಸ್ಟ್ ಪ್ಯಾನಲ್ ಕಟ್ ಮಾಡಿದ್ರೆ ಅವ್ನು ಯಾರು ಮಾತಾಡ್ತಿದ್ದ ಒಬ್ಬ ಗಾರ್ಡು, ಆ ಗಾರ್ಡ್ ಮೈ ಮೇಲೆಲ್ಲ ಬ್ಯಾಂಡೇಜ್ ಸುತ್ಕೊಂಡ್ಬಿಟ್ಟಿದೆ. ನಾವು ಅನ್ಕೋಬಹುದು ಇವಳಿಗೆ ಬ್ಯಾಂಡೇಜ್ ಫ್ರೂಟ್ ಇದೆ ಅಂತ. ಆಬ್ವಿಯಸ್ಲಿ ಬ್ಯಾಂಡೇಜ್ ಫ್ರೂಟು ಯಾವ ಸ್ಪೆಸಿಫಿಕ್ ಆಗಿರ್ಬೋದು, ಮಿಥಿಕಲ್ ಝೋನ್ ಮಾಡೆಲ್ ಮಮ್ಮಿ ಇರ್ಬೋದು. ಸಖತ್ ಮಿಥಿಕಲ್ ಝೋನ್ ಮಾಡೆಲ್ ಮಮ್ಮಿ ನಂಗಂತೂ ಸಖತ್ ಖುಷಿ ಆಯ್ತು. ಇಟ್ಸ್ ಆಕ್ಚುಲಿ ನಾನು ಬೇರೆ ಕಡೆ ಕೇಳಿದ್ದು ಇದೋ ಥರ ಇರಬಹುದು ಅಂತ ಸ್ಪೆಸಿಫಿಕೇಶನ್ ಕೇಳಿದ್ದು, ನನ್ನ ಒಂದು ಥಿಯರಿ ಎಲ್ಲ ಇದು ಸರಿನಾ. ಮಿಥಿಕಲ್ ಝೋನು ಮಾಡೆಲ್ ಮಮ್ಮಿ ಇರ್ಬೋದು ಅಂತ ಸ್ಪೆಕ್ಯುಲೇಟ್ ಮಾಡಿದ್ದು. ನನಗೂ ಆಬ್ವಿಯಸ್ಲಿ ಇರ್ಬೋದು ಅನ್ಸುತ್ತೆ, ಇಲ್ಲ ಬರೀ ನಾರ್ಮಲ್ ಆಗಿ ಬ್ಯಾಂಡೇಜ್ ಫ್ರೂಟ್ ಇರ್ಬೋದು ಅಂತಲೂ ಅನ್ಸುತ್ತೆ. ಆಬ್ವಿಯಸ್ಲಿ ಹೆಂಗ್ ಬೇಕಾದ್ರೂ ತಗೋಬಹುದು. ಇವಾಗ ಅವನಿಗಂತೂ ಸಿಕ್ಕಾಪಟ್ಟೆ ನೋವು ಆಗ್ತಾ ಇದೆ, ಯಾಕಂದ್ರೆ ಅವ್ನ ಬ್ಯಾಂಡೇಜ್ ಎಲ್ಲ ಫುಲ್ ಸುತ್ಕೊಂಡು ಅವ್ನ ಬ್ಯಾಂಡೇಜ್ ಅವನ ಕೈಯಲ್ಲಿ ಬೈಯೆಲ್ಲ ಪ್ರೆಸ್ ಮಾಡ್ತಾ ಇರ್ಬೋದು. ಆ ಬ್ಯಾಂಡೇಜ್ ಫುಲ್ ಟೈಟ್ ಆಗಿ ಸುತ್ಕೊಂಡಿರ್ಬೋದು. ಅವನಿಗಂತೂ ಸಿಕ್ಕಾಪಟ್ಟೆ ನಂಗೆ ನೋವು ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವ್ನು ಇನ್ನೊಬ್ಬ ಹಿಂದೆ ನಿಂತಿರೋ ಗಾರ್ಡ್ಗೆ ಸಿಕ್ಕಾಪಟ್ಟೆ ಶಾಕು, ಅಯ್ಯೋ ಏನಾಯ್ತು ನಿನ್ಗಿಂತ ಅವ್ನು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಆಮೇಲೆ ಅವಳಂತೂ ಹೇಳ್ತಾಳೆ, ಇವಾಗ ಬ್ಯಾಂಡೇಜಲ್ಲೆಲ್ಲ ತುಕೊಂಬಂದಿದ್ದಲ್ಲ, ಅವಳು ಹೇಳ್ತಾಳೆ ಅದಕ್ಕೆ ಹೇಳಿದ್ದು ಮುಂಚೆ ನಾನು ಕೇಳಿದ ತಕ್ಷಣ ನೀಟಾಗಿ ವರ್ತಿಸಿ ನಾವು ನನ್ಗೆ ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತ ಕೇಳಬೇಕು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಬ್ಬ ನಿಂತಿರೋ ಗಾರ್ಡ್ಗೆ ಎಲ್ಲಿದ್ದಾನೆ, ಇವಾಗ ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಮುಂಚೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದೆ, ಇವಾಗ ಆರ್ಡರ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದಾನೆ ಲೋಕಿ ಹೇಳು ಅಂತ ಹೇಳ್ತಾನೆ. ಆದ್ರೆ ಆ ಇನ್ನೊಬ್ಬ ಗಾರ್ಡ್ ಹೇಳದ್ನಾ ಇಲ್ವಾ ಅಂತ ನಮ್ಗೆ ತೋರಿಸಿಲ್ಲ, ಅದನ್ನ ಕಟ್ ಮಾಡಿದ್ದಾರೆ. ಅವನಿಗಂತೂ ಅವ್ನ ಫ್ರೆಂಡ್ ಮೇಲೆ ಇನ್ನೊಬ್ಬ ಗಾರ್ಡ್ ಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ. ಏನಾಯ್ತು ಅಂತ ಅವನು ಅಲ್ಲಿ ಟೆನ್ಷನ್ ಮಾಡ್ಕೊಂಡು ನೋಡ್ತಿದ್ದಾನೆ. ಇದಿಷ್ಟು ಆಗಿರೋದು. ಒಟ್ಟಿನಲ್ಲಿ ಇವಾಗ ಇವ್ರಿಗೆ ಯಾಕೆ ಬೇಕು ಲೋಕಿ ಅಂತ ಕ್ವಶನ್ ಬರುತ್ತೆ. ಯಾಕಂದ್ರೆ ಲೋಕಿ ಆಲ್ಮೋಸ್ಟ್ 6 ವರ್ಷದಿಂದ ಎಲ್ಲೂ ಹೋಗಿಲ್ಲ. ಅವನು ಎಲ್ಲೇ ಯಾರಿಗೋ ಮೋಸ ಮಾಡಿ ಬಂದಿದ್ದಾನೆ, ಇಲ್ಲ ಯಾರ ಹತ್ರ ಏನೋ ಕದ್ಕೊಂಡ್ಬಂದಿದ್ದಾನೆ, ಇಲ್ಲ ಏನೋ ತೊಂದರೆ ಮಾಡ್ಕೊಂಡಿದ್ದಾನೆ ಅಂತ ಏನು ಹೇಳೋದಕ್ಕೆ 6 ವರ್ಷದಿಂದ ಅವನು ಚೈನಪ್ಪ ಆಗಿ ಟ್ರೆಜರ್ ಟು ಆಡಮ್ ಟ್ರೀ ಅಲ್ಲೇ ಕಟ್ಟಾಕ್ಬಿಟ್ಟಿದ್ದಾರೆ ಅವನ್ನ. 6 ವರ್ಷದಿಂದ ಅವ್ನಿಗೆ ಏನೇ ಟೆನ್ಷನ್ ಇದ್ರು ಅವನಿಗೆ ಈ 6 ವರ್ಷದಿಂದ ಹಿಂದೆ ನಡೆದಿರೋ ವಿಷಯಕ್ಕೆ ನಡೆದಿರುತ್ತೆ. ಇವಾಗ 6 ವರ್ಷದಿಂದ ಅವನೇನು ಮಾಡಿರೋ ಕಾರಣ ಇವಾಗ ಯಾಕೆ ಲೋಕಿ ಬೇಕು ಅಂತ ನನ್ ಟೆನ್ಷನ್ ಓದ್ತಾರದು. ಇವಾಗ ಯಾಕೆ ಲೋಕಿ ಬೇಕು ಈವರೆಗೆ ಅಂತ, ಅದಂತೂ ನಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಲೋಕಿ ಯಾಕೆ ಬೇಕು ಇವ್ರಿಗೆ ಅಂತ. ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ರೀಸನ್ ಇರ್ಬೋದು, ಗೊತ್ತಿಲ್ಲ, ನನಗಂತೂ ಐಡಿಯಾ ಇಲ್ಲ. ನಿಮ್ಗೆ ಅನಿಸ್ತಾ ಲೋಕಿ ಯಾಕೆ ಬೇಕು ಇವ್ರಿಗೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಸರಿ, ನೆಕ್ಸ್ಟ್ ನಾವು
ವೆಸ್ಟರ್ನ್ ವಿಲೇಜ್ಗೆ ಮತ್ತೆ ಶಿಫ್ಟ್ ಆಗ್ತೀವಿ, ಯಾಕಂದ್ರೆ ಇಲ್ಲಿನ ಪಾರ್ಟಿ ನಡೀತಾರೆ. ಅದು ಈ ಊರಿಗೆ ಇನ್ನ ನಮಗೆ ಈ ಊರ ಹೆಸರು ಏನು ಅಂತ ನೀಟಾಗಿ ಗೊತ್ತಾಗಿಲ್ಲ. ಇದು ನಾವು ವೆಸ್ಟರ್ನ್ ವಿಲೇಜ್ ಅಂತಾನೆ ಕರಿತಿದ್ದಾರೆ, ನಾವು ವೆಸ್ಟರ್ನ್ ವಿಲೇಜ್ ಅಂತಾನೆ ಕರೆಯೋಣ. ವೆಸ್ಟರ್ನ್ ವಿಲೇಜ್ ಅಲ್ಲಿ ಆಬ್ವಿಯಸ್ಲಿ ಪಾರ್ಟಿ ಎಲ್ಲ ನಡೀತಿದೆಯಲ್ಲ, ಅಲ್ಲಿ ಬರ್ತಾರೆ ಎಲ್ಲರಿಗೂ. ಇವಾಗ ಅಫಿಷಿಯಲ್ ಆಗಿ ಸ್ಟ್ರಾ ಹ್ಯಾಟ್ಸ್ ನ ವೆಲ್ಕಮ್ ಮಾಡ್ತಾರೆ ಜೈಂಟ್ಸ್. ಅಫಿಷಿಯಲ್ ಆಗಿ ಸ್ಟ್ರಾ ಹ್ಯಾಟ್ಸ್ ವೆಲ್ಕಮ್ ಟು ಎಲ್ಬಾಫ್ ಅಂತ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ತಾರೆ. ನೀವು ಇಲ್ಲಿವರೆಗೂ ಬಂದು ಸಾಧನೆ ಮಾಡಿದ್ದೀರಾ, ನೀವು ಈಸ್ಟ್ ಬ್ಲೂ ಇಂದ ಎಲ್ಬಾಫ್ ವರ್ಗೂ ಬಂದಿದ್ದೀರಾ ಅಂತ ಫುಲ್ ಎಲ್ಲ ಖುಷಿ ಪಟ್ಕೊಂಡು ಹೇಳ್ತಾರೆ. ಆಮೇಲೆ ನಮ್ಗೆ ಲೂಫಿ ಮತ್ತೆ ಉಸಪ್ ಇಬ್ರು ಸೇರ್ಕೊಂಡು ಫುಲ್ ಖುಷಿ ಹಾಕೊಂಡು ಫೈನಲಿ ಬಂದ್ಬಿಟ್ವಿ, ನಾವ್ ಎಲ್ಬಾಫ್ ಬಂದ್ಬಿಟ್ವಿ ಅಂತ ಅವ್ರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ನಾವು ಜೈಂಟ್ ವಾರಿಯರ್ ಹೋಮ್ ಲ್ಯಾಂಡ್ಗೆ ಬಂದ್ಬಿಟ್ವಿ, ವಾರಿಯರ್ ಲ್ಯಾಂಡ್ಗೆ ಬಂದ್ಬಿಟ್ವಿ ಅಂತ. ಆಮೇಲೆ ನಮ್ಗೆ ಡೋರಿ, ಬ್ರಾಗಿ ಮತ್ತೆ ಓಯಮೋ ಅಂಡ್ ಕಾಶಿ, ಆಮೇಲೆ ಹೈರುದ್ದೀನು ಇವರೆಲ್ಲ ಲೂಫಿ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ದಂತ ಅವರೆಲ್ಲ ಅದನ್ನ ಹೇಳ್ತಾ ಇರ್ತಾರೆ. ನೀವು ಡೋರಿ ಮತ್ತೆ ಬ್ರಾಗಿ ನೀವು ನಮ್ಮನ್ನ ಸೇವ್ ಮಾಡಿದ್ರಿ, ನಾವ್ ಯಾರು ಅಂತ ತಿಳಿಸಿದ್ರಿ ಅಂತ ಓಕೆ ಡೋರಿ ಮತ್ತೆ ಬ್ರಾಗಿ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಲಿಟಲ್ ಗಾರ್ಡನ್ ಮುಂಚೆ ನಡೆದಿತ್ತಲ್ಲ, ಲಿಟಲ್ ಗಾರ್ಡನ್ ಅಲ್ಲಿ ಮಿಸ್ಟರ್ 3 ಇಂದ ನಡೆದಿರೋ ಘಟನೆಯಿಂದ ಏನೋ ಅವ್ರಿಗೆ 3 ಇಂದ ಕಾಪಾಡಿರ್ತಾರಲ್ಲ ಸ್ಟ್ರಾ ಹ್ಯಾಟ್ಸ್, ಅದಕ್ಕೋಸ್ಕರ ಅವರಿಬ್ರು ಅದನ್ನ ನೆನೆಸ್ಕೋತಾರೆ. ನೆಕ್ಸ್ಟ್ ಓಎಮೋ ಅಂಡ್ ಕಾಶಿ, ಆಬ್ವಿಯಸ್ಲಿ ಎನಿಸ್ ಲಾಬಿಲಿ ಇವರು 50 ವರ್ಷ ನೀವು ಜೈಂಟ್ಸ್ ಆಗಿ ನೀವು ಗಾರ್ಡ್ ಮಾಡಿದ್ರೆ ಗೇಟ್ನ, ನಿಮ್ಗೆ ನಿಮ್ ಜೈಂಟ್ಸ್ ಎಲ್ಲಿದ್ದಾರೆ ಅಂತ ಹೇಳ್ತೀವಿ, ಅವ್ರನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ತರ ಓಎಮೋ ಅಂಡ್ ಕಾಶಿ ಅವ್ರನ್ನ ಮಿಸ್ಲೀಡ್ ಮಾಡಿದ್ದಕ್ಕೆ ಅವರು 50 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಎನಿಸ್ ಲಾಬಿಲಿ. ಅದನ್ನ ಇವರು ಓಎಮೋ ಅಂಡ್ ಕಾಶಿಗೆ ನೀಟಾಗಿ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಹೇಳಿರ್ತಾರೆ, ಇದೆಲ್ಲ ಸುಳ್ಳು, ಅವರೆಲ್ಲ ಲಿಟಲ್ ಗಾರ್ಡನ್ ಇದ್ದಾರೆ ಅಂತ ಹೇಳಿದಾಗಿಂತ ಅವ್ರು ಅದರಿಂದ ಮೋಸ ಹೋಗಿರ್ತಾರೆ, ಅದನ್ನ ವಾಪಸ್ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಹೈರುದ್ದೀನು ಆಬ್ವಿಯಸ್ಲಿ ಡ್ರೆಸ್ ಓದೋದಲ್ಲಿ ಅವ್ರನ್ನ ಟಾಯ್ ಮಾಡ್ಬಿಟ್ಟಿರ್ತಾರಲ್ಲ, ಟಾಯ್ ಮಾಡೋದ್ರಿಂದ ತಪ್ಪಿಸಿರ್ತಾರೆ ಸ್ಟ್ರಾ ಹ್ಯಾಟ್ಸ್, ಅದನ್ನ ನೆನ್ಸ್ಕೊತಾಳೆ. ನನಗೆ ಇವಾಗ ಹೈರುದ್ದೀನ್ ಬಗ್ಗೆ ಬೇಜಾರಾಗ್ತಾ ಇದೆ, ನೆನ್ಸ್ಕೊಂಡ್ರೆ ಬೇಜಾರಾಗ್ತಾ ಇದೆ ನನಗೆ, ಯಾಕೆ ಇವನು ಅಂತ. ಯಾಕಂದ್ರೆ ಇವಾಗ ಟೆಕ್ನಿಕಲಿ ನೋಡೋದಾದ್ರೆ ಆಬ್ವಿಯಸ್ಲಿ ಇವಾಗ ಎಲ್ಬಾಫ್ಗೆ ಹೆರಾಲ್ಡ್ ಇದ್ನಲ್ಲ, ಹೆರಾಲ್ಡ್ ರಾಜನ ಮಗ ಹೈರುದ್ದೀನು, ಎಲ್ಬಾಫ್ ರಾಜನ ಮಗ ಹೈರುದ್ದೀನ್ ಹೋಗ್ಬಿಟ್ಟು ಡ್ರೆಸ್ ರೋಜಾದಲ್ಲಿ ತಲಾಕೊಂಬಿಟ್ಟವನೆ. ಏನ್ ಹೇಳ್ತೀರ? ರಾಜನ ಮಗ ಹೆಂಗಿರ್ಬೇಕು? ಲೋಕಿ ನೋಡ್ತಿದ್ರೆ ಒಂಚೂರು ಸೂಪರಪ್ಪ ಲೋಕಿ ಅಂತ ಅನಿಸ್ತದೆ, ಆದ್ರೆ ಹೈರುದ್ದೀನ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಹೈರುದ್ದೀನ್ ರಾಜನ ಮಗ, ಹೆರಾಲ್ಡ್ ರಾಜನ ಮಗ ಎಂತ ಸಾಧನೆ ಎಲ್ಲ ಮಾಡಿದಾನೆ ಅಂತ ಹೇಳ್ತಾ ಇರ್ತಾರೆ ಎಲ್ಬಾಫ್ ಜನರೆಲ್ಲ. ಅಂತವನ ಮಗ ಆಗಿ ಹೈರುದ್ದೀನ್ ಇನ್ನ ಲೆವೆಲ್ ನ ರೀಚ್ ಆಗಿಲ್ಲ ಅಂದ್ರೆ ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಮುಂದೆ ಒಟ್ಟಲ್ಲ ಹೈರುದ್ದೀನ್ಗಂತೂ ದೊಡ್ಡ ಪವರ್ ಅಪ್ ಬೇಕು, ಅವಾಗಲೇ ಅವನ ಆ ಸ್ಟ್ಯಾಂಡರ್ಡ್ ನ ರೀಚ್ ಮಾಡೋಕ್ಕಾಗೋದು, ನಮ್ಗೆ ಆ ಲೆವೆಲ್ ಅಲ್ಲಿ ನೋಡಕ್ಕಾಗೋದು. ನಾವು ರಾಜನ ಮಗ ಹೈರುದ್ದೀನ್ ಅಪ್ಪ ಸೂಪರ್ ಅಂತ ಅನ್ಸುತ್ತಾರ ಆಗಬೇಕು. ಅಲ್ಲಿವರೆಗೂ ಹೈರುದ್ದೀನ್ ನ ಸ್ಟಾಕ್ ಸ್ವಲ್ಪ ಸ್ಥವಾಗಿ ಡೌನ್ ಅಲ್ಲೇ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹೈರುದ್ದೀನ್ ಆ ಲೆವೆಲ್ ನ ರೀಚ್ ಆಗ್ಬೇಕು ಅಷ್ಟೇ ನನ್ಗೆ ಹೇಳ್ತಾರೆ ಅದು. ಆಮೇಲೆ ನೆಕ್ಸ್ಟ್ ಎಲ್ಲ ಎಂಬ್ರಾಯ್ಡ್ರಿ ಕಪ್ಸ್ ನ ಎಲ್ಲರೂ ರೈಸ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಎಲ್ಲರೂ ಅವ್ರ ಡ್ರಿಂಕ್ಸ್ ಎಲ್ಲ ಹಾಕೊಂಡು ಎಂಬ್ರಾಯ್ಡ್ರಿ ಕಪ್ಸ್ ನ ರೈಸ್ ಮಾಡ್ತಾರೆ. ಎಲ್ಲ ಅಫಿಷಿಯಲಿ ವೆಲ್ಕಮ್ ಸ್ಟ್ರಾ ಹ್ಯಾಟ್ಸ್ಗೆ ಅಂತೆಲ್ಲರೂ ಚೀರ್ಸ್ ಮಾಡ್ಕೊಂಡು ಎಲ್ಲರೂ ಕುಡಿತಾ ಇರ್ತಾರೆ. ಎಲ್ಲರೂ ಫುಲ್ ಹ್ಯಾಪಿ ಆಗಿರ್ತಾರೆ. ಆಮೇಲೆ ನಮ್ಗೆ ಮೇಲಿಂದ ಕ್ಲೌಡ್ ಬೋಟ್ ಅಲ್ಲಿ ಮತ್ತಿನ್ನೊಬ್ರು ಯಾರೋ ದೊಡ್ಡದಾಗಿರೋ ವ್ಯಕ್ತಿ ಬರ್ತಾ ಇದಾರೆ. ದೊಡ್ಡದಾಗಿರೋ ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ಅನ್ಕೊಂಡು ಎಲ್ಲ ಮೇಲಿಂದ ಬರ್ತಾ ಇದ್ದಾರೆ. ಆಮೇಲೆ ನಮ್ಗೆ ಸ್ಟ್ರಾ ಹ್ಯಾಟ್ಸ್ ಬಗ್ಗೆ ಕಟ್ ಮಾಡ್ತಾರೆ. ಸ್ಟ್ರಾ ಹ್ಯಾಟ್ಸ್ ಕೇಳ್ತಾನೆ. ಸ್ಟ್ರಾ ಹ್ಯಾಟ್ ಲೂಫಿ ನೋಡ್ಬಿಟ್ಟು, ಲೂಫಿ ಸ್ಟ್ಯಾನ್ಸನ್ ನೋಡ್ಬಿಟ್ಟು, ಹೇ ನೀನ್ ಸಭಾವಳಿಲಿ ಇದ್ದಲ್ವಾ, ನೀನ್ ಸಭಾವಳಿಯಿಂದ ಆಕ್ಷನ್ ಇದ್ದಲ್ವಾ ನೀನು ಅಂತ ಗ್ಯಾಪ್ನ ಮಾಡ್ಕೊಂಡು ಕೇಳ್ತಾನೆ. ನಾನ್ ಯಾರು ಗ್ಯಾಪಿಸ್ಕೊಳ್ಳಿಲ್ವಲ್ಲ ಪಾಪ ಸ್ಟ್ಯಾನ್ಸನ್ನ ಅಂತ ನಡ್ಸ್ಕೊತಾ ಇದ್ದೆ. ಸದ್ಯ ಲೂಫಿ ನೆನ್ಪಿಟ್ಕೊಂಡಿದ್ದಾನೆ. ಕ್ರೇಜಿ ಸಭಾವಳಿಲಿ ನೀನ್ ಆಕ್ಷನ್ ಸೆಲೆಕ್ಟ್ ಇದ್ದೆ ಅಲ್ವಾ ಅಂತ ನಾನು ಕೇಳ್ತಾನೆ. ಸ್ಟ್ಯಾನ್ಸನ್ಗಂತೂ ಫುಲ್ ಖುಷಿ. ಹೌದು, ನನ್ನ ನೆನ್ಪಿಟ್ಕೊಂಡಿದ್ದೀರಾ ನೀವು ಅಂತೆಲ್ಲ ಫುಲ್ ಅವನು ಖುಷಿ ಆಗ್ಬಿಟ್ಟು, ಹೌದು ನನ್ನ ಹೆಸರು ಸ್ಟ್ಯಾನ್ಸನ್ ಅಂತ, ನೀವು ನನ್ನ ಕಾಪಾಡಿದ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆಮೇಲೆ ಹೈರುದ್ದೀನು ನಾವೇ ನಿಮ್ ಕೆಳಗಡೆನೆ ನಾವು ಇರೋದು ಅಂತ ಗೊತ್ತಾಗದಂತೂ ನನ್ಗೆ ಇನ್ನೂ ಖುಷಿ ಆಗೋಯ್ತು. ಆದ್ರೆ ಒಂದಿನ ಆಮೇಲೆ ಪ್ರಾಮಿಸ್ ಮಾಡ್ತಾನೆ ಅವನು, ನೀವು ನನ್ನ ಕಾಪಾಡಿದ್ದಕ್ಕೆ ಒಂದು ದಿನ ನಾನೇ ಅದನ್ನ ಪೇ ಮಾಡ್ತೀನಿ, ಆ ಡೆಪ್ನ ನಿಮ್ಗೆ ರೀಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಪೂರೈಸ್ಕೊತಾನೆ ಅಂತ ಹೇಳ್ತಾನೆ. ಮುಂಚೆ ಯಾವಾಗಾರ ನೋಡ್ಬೋದು, ಮುಂಚೆ ಯಾವಾಗಾರ ನಾವು ಸ್ಟ್ಯಾನ್ಸನ್ ಮತ್ತು ಸ್ಟ್ರಾ ಹ್ಯಾಟ್ಸ್ ಕ್ರೂಗೆ ಹೆಲ್ಪ್ ಮಾಡೋ ತರ ನೋಡ್ತಾ ಇರ್ಬೋದು. ಇದು ಕಾಲ್ ಬ್ಯಾಕ್ ಕೊಟ್ಟಿದೆ ಅಂದ್ರೆ ನನ್ಗೆ ಯಾಕೋ ಸ್ಟ್ಯಾನ್ಸನ್ನ ಸಾಯಿಸೋ ತರನೇ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ಅದಾದ್ಮೇಲೆ ನಮಗೆ ಸಭಾವಾಡಿಲಿ ಏನೇನು ನಡೀತೋ ಅದನ್ನ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಗ್ಲಿಮ್ಸ್ ಆಗ್ತಾರೆ. ನನಗೆ ಆಕ್ಚುಲಿ ಖುಷಿಯಾಗಿದ್ದೇನಪ್ಪ ಅಂದ್ರೆ ಓಡಾ ಸೆನ್ಸೆ ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ. ನಾವೆಲ್ಲ ಅನ್ಕೊಂಡಿದ್ವಿ ಸ್ಟ್ಯಾನ್ಸನ್ ಗೊತ್ತಿತ್ತು ನಮ್ಗೆಲ್ಲ, ಅದನ್ನ ಯಾರ
ಸ್ಪೆಸಿಫಿಕ್ ಆಗಿ ಯಾರು ಆನ್ಲೈನ್ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು, ಯಾರು ಡಿಸ್ಕಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದರೆ ಓಡಾ ಸೆನ್ಸಿನೇ ಪ್ಯಾನಲ್ ಅಲ್ಲಿ ಸ್ಟ್ಯಾನ್ಸನ್ ಬಗ್ಗೆ ಆಕ್ಚುಲಿ ಸ್ಪೆಸಿಫಿಕ್ ಆಗಿ ಯಾರೊಬ್ಬ ಸೈಡ್ ಕ್ಯಾರೆಕ್ಟರ್, ಆಕ್ಚುಲಿ ಮೇನ್ ಕ್ಯಾರೆಕ್ಟರ್ ಅಲ್ಲ, ಅಂತ ಕ್ಯಾರೆಕ್ಟರ್ಗೂ ಅವರು ಪ್ಯಾನಲ್ ಕೊಟ್ಬಿಟ್ಟು ಅವ್ನ ಬ್ಯಾಕ್ ಸ್ಟೋರಿ ಏನು, ಅವನೆಲ್ಲಿದ್ದ ಅಂತ ನಮಗೆ ರಿಮೈಂಡ್ ಮಾಡಿದಾರಲ್ಲ, ನನಗಂತೂ ಹೆವಿ ಖುಷಿ ಆಯ್ತು. ಯಾರೋ ಒಬ್ಬ ನೋಬಡಿ ಕ್ಯಾರೆಕ್ಟರ್, ಯಾರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿರೋಂಥ ಕ್ಯಾರೆಕ್ಟರ್ಗೂ ಅವ್ರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನನ್ಗೆ ಗೊತ್ತಾಗುತ್ತೆ. ನನಗಂತೂ ಹೆವಿ ಖುಷಿ ಆಯ್ತು. ಆಮೇಲೆ ಸ್ಟಾರ್ಟ್ಸ್ ಎಲ್ಲರೂ ಸರಿ ಅನ್ಕೊಂಡು ಎಲ್ಲರೂ ತಿನ್ಕೊಂಡು ಫುಲ್ ಖುಷಿಯಾಗಿದ್ದಾರೆ. ಆಮೇಲೆ ಆ ಪಾರ್ಟಿಗೆ ಒಬ್ರು ದೊಡ್ಡ ವ್ಯಕ್ತಿ ಜೈಂಟ್ಸ್ ಜಾಯಿನ್ ಆಗ್ತಾನೆ. ಯಾರಪ್ಪ ಅಂದ್ರೆ ಮೌಂಟೇನ್ ಬಿಯರ್ಡ್ ಜಾಲ್ ಜಾಯಿನ್ ಆಗ್ತಾನೆ. ಸ್ಟಾರ್ಟ್ಸ್ ಎಲ್ಲ ನೋಡಿದ ತಕ್ಷಣ ಯಪ್ಪ ಇವ್ರೇನಪ್ಪ ಬೆಟ್ಟದ ಸೈಜ್ ಇದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಡೋರಿ ಮತ್ತೆ ಬ್ರಾಗಿಗಿಂತ ಸಖತ್ ದೊಡ್ಡದಾಗಿದ್ದಾರೆ. ನಾವು ಆಬ್ವಿಯಸ್ಲಿ ಬಿಗ್ ಮಾಮ್ ಬ್ಯಾಕ್ ಸ್ಟೋರಿಲೆಲ್ಲ ನೋಡಿದ್ವಿ ನಾವು. ಡೋರಿ ಮತ್ತೆ ಯಾರು ಜಾರಲ್ ಮತ್ತೆ ಯಾರಲ್ ಇಬ್ರು ಮೌಂಟೇನ್ ಬಿಯರ್ಡ್ಸ್ ಅಂತ ಇಬ್ರು ನೋಡಿದ್ವಿ. ಆಮೇಲೆ ಇವನ್ ಪ್ಯಾನಲ್ ಬರ್ತಾನೆ. ಓ ಇವನ ನಗು ಗೊತ್ತಾಗತ್ತೆ ನಮ್ಗೆ. ಸ್ಪೆಸಿಫಿಕ್ ಆಗಿ ಇವನ್ ನಗು ಏನ್ ಗೊತ್ತಾ, ಬೋ ಜಾ 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 ಬೋ ಜಾ 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 ಅಂತ ಇವನ್ ನಗ್ತಾ ಇರ್ತಾನೆ. ಇವನ್ ನಗು ಮಾತ್ರ ಕ್ರೇಜಿ ಆಗಿದೆ. ಆಮೇಲೆ ಎಲ್ಲರೂ ಡೋರಿ ಮತ್ತೆ ಬ್ರಾಗಿ ಮೌಂಟೇನ್ ಬಿಯರ್ಡ್ ನ ವೆಲ್ಕಮ್ ಮಾಡ್ತಾರೆ. ಜಾರಲ್ ಬಂದ್ರು ಅಂತ ಶಾಕ್ ಆಗ್ತಾರೆ. ಯಾಕಂತ ನನಗಂದ್ರೆ ಇವಾಗ ಆಕ್ಚುಲಿ ಹೆಲ್ಬಾಫ್ಗೆ ಯಾವುದೇ ತರದ ಲೀಡರ್ ಇಲ್ಲ, ಕಿಂಗ್ ಇಲ್ಲ. ಅದಕ್ಕೋಸ್ಕರ ಜಾರಲ್ಲೇ ಇವಾಗ ಓಲ್ಡೆಸ್ಟ್ ಜೈಂಟ್ ಅಂತ ಜನ ಕನ್ಫರ್ಮ್ ಮಾಡಿದ್ದಾರೆ. ಆಕ್ಚುಲಿ ಜಾರಲ್ ಬಂದ್ಬಿಟ್ಟು 408 ವರ್ಷ, ಅವನಿಗೆ 408 ವರ್ಷ. ಓಡಾಸೆನ್ಸ್ ಕನ್ಫರ್ಮ್ ಮಾಡ್ತಾರೆ ಪ್ಯಾನಲ್ ಅಲ್ಲಿ. ಮೌಂಟೇನ್ ಬಿಯರ್ಡ್ ಜಾರಲ್ ಓಲ್ಡೆಸ್ಟ್ ಜೈಂಟ್ ಇನ್ ದ ವರ್ಲ್ಡ್ ಅಂತ, ಕನ್ಫರ್ಮ್ ಮಾಡ್ತಾರೆ. 408 ವರ್ಷ ಇವನಿಗೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಸಖತ್ ಕ್ರೇಜಿ. ಆಮೇಲೆ ಎಲ್ಲಾರು ಅವ್ನ ತಲೆ ಇರೋದು ಇನ್ನೇನೋ ನೋಟಿಸ್ ಮಾಡ್ತಾರೆ. ಯಾರಂದ್ರೆ ಲೂಫಿ, ಅಯ್ಯೋ ನಿನ್ ತಲೆ ಒಳಗಡೆ ಸೋಡ್ ತಗ್ಲಾಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಆಕ್ಚುಲಿ ಏನಪ್ಪಾ ಆಗಿದೆ ಅಂದ್ರೆ, ನಾವು ಬಿಗ್ ಮಾಮ್ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದಾಗ ಜಾರಲ್ಗೆ ಏನೂ ಆಗಿಲ್ಲ, ಅವ್ನು ನಾರ್ಮಲ್ ಆಗೇ ಇದ್ದ. ಬಿಗ್ ಮಾಮ್ ಫ್ಲಾಶ್ ಬ್ಯಾಕ್ ಎಲ್ಲ ಆದಾದ್ಮೇಲೆ ಅವನ್ ತಲೆ ಮೇಲೆ ಆಕ್ಚುಲಿ ಸೋರ್ಡ್ ಇದೆ. ಹೆಂಗ್ ಎಕ್ಸ್ಪ್ಲೇನ್ ಮಾಡಲಿ ನಿಮ್ಗೆ? ಅವನ್ ತಲೆಗೆ ಯಾರೋ ಸೋಡ್ ಚುಚ್ಚಿರ್ಬೇಕು, ಇಲ್ಲ ಇವೇ ಚುಚ್ಕೊಂಡಿರ್ಬೇಕು. ಅವನ್ ತಲೆ ಸೋಡ್ ಇಲ್ಲಿಂದ ಜಾಯಿನ್ ಆದ್ರೆ ಅವನ್ ಇಲ್ಲಿಂದ ಪಾಸ್ ಆಗ್ತಾ ಇದೆ, ಆದ್ರೆ ಅವ್ನ್ ಏನೂ ಆಗ್ತಾ ಇಲ್ಲ, ಅವ್ನ್ ಬದುಕೇ ಇದ್ದಾನೆ. ಹೆಂಗೆ ಅಂತ ದೇವರಡೆಗೂ ಗೊತ್ತಿಲ್ಲ. ಆದ್ರೆ ಅವ್ನ್ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಆ ಹೆಲ್ಮೆಟ್ ಒಳಗಡೆಯಿಂದಾನೇ ಹೋಗಿದೆ ಅದು. ಆಮೇಲೆ ಇದಂತೂ ಸಿಕ್ಕಾಪಟ್ಟೆ ಒಂದು ಕತೆ ಇದು, ಒಂದು ದೊಡ್ಡ ಕತೆ ಇದು ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಯಾರೋ ಲೂಫಿಗೆ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ, ಅದೊಂಥರ ಇದು ಏನು, ನನ್ನ ಹೆಲ್ಮೆಟ್ ನನ್ನ ಜೀವ ಉಳಿಸ್ಬಿಟ್ಟಿದೆ, ಅದರಿಂದ ಉಳ್ಕೊಂಡು ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನು ಅದನ್ನ ಯಾಕೆ ತೆಗ್ದಿಲ್ಲ, ಏನು ಎತ್ತ, ಅವನ ಕತೆ ಏನು ಅಂತ ಏನು ಹೇಳಲ್ಲ. ಒಟ್ಟಲ್ಲಿ ಬಿಗ್ ಮಾಮ್ ಬ್ಯಾಕ್ ಸ್ಟೋರಿ ಎಲ್ಲ ಆದ್ಮೇಲೆ ಇದು ಈ ಘಟನೆ ನಡೆದಿರೋದು ಅನ್ಸುತ್ತೆ. ಯಾವ ಘಟನೆ, ಏನ್ ಘಟನೆ, ಈ ತರ ನಡೆದಿರೋ ಘಟನೆ ಏನು ಅಂತ ನಮ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ನಮ್ಗೆ ನೋಡಕ್ ಹೋದ್ರೆ ಮಾತ್ರ ಕ್ರೇಜಿ ಆಗಿದೆ. ಅವ್ನು ಹೆಂಗ್ ಮಲ್ಕೋತಾನೆ ಇದ್ದೇವ್ರೆ ಕತ್ತಿಯೆಲ್ಲ ಹಾಕೊಂಡು, ಗೊತ್ತಿಲ್ಲ ನನಗಂತೂ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು ಮಾತ್ರ ಈ ಪ್ಯಾನಲ್ ಮಾತ್ರ. ಒಟ್ಟಿನಲ್ಲಿ ಓಲ್ಡೆಸ್ಟ್ ಜಯಂಟ್ ನ ನೋಡಿದೀವಿ ನಾವು. 408 ವರ್ಷ ಆಗಿರುವಂತ ಓಲ್ಡೆಸ್ಟ್ ಜಯಂಟ್. ಕ್ರೇಜಿ ಮಾತ್ರ. ಹ್ಯೂಮನ್ಸ್ಗೂ ಇವ್ರಿಗೂ ಲೆಕ್ಕ ಹಾಕೊಳ್ಳೋದೇ ಕಷ್ಟ ಗುರು. ಯಪ್ಪ 1x3 ಅಂತ ಇದೆ, 1x4 ಆಗೋಯ್ತು ಇವಾಗ. ನಂತೂ ಕ್ರೇಜಿ ಅನಿಸ್ತಾ ಇದೆ. ಆಬ್ವಿಯಸ್ಲಿ ಇನ್ನೊಬ್ಬ ಜೈಂಟು ಇವ್ರ ಡಿಯೋ ಏನಿತ್ತು, ಮೌಂಟೇನ್ ಬಿಯರ್ಡ್ ಜಾರಲ್ ಮತ್ತೆ ಮೌಂಟೇನ್ ಬಿಯರ್ಡ್ ಯಾರಲ್ನ ಆಬ್ವಿಯಸ್ಲಿ ಬಿಗ್ ಮಾಮ್ ಸಾಯಿಸ್ಬಿಟ್ಟಿದ್ಲು ಅವಳ ಬ್ಯಾಕ್ ಸ್ಟೋರಿಲಿ. ಅವಳಿಗೆ ಅವಾಗ ಎಷ್ಟು ವರ್ಷನಪ್ಪ, 5 ವರ್ಷನ 6 ವರ್ಷನ ಅವಾಗ ಬಿಗ್ ಮಾಮ್ಗೆ ಅಷ್ಟೇ ಇರ್ಬೇಕನ್ಸುತ್ತೆ, 5-6 ವರ್ಷ ಇರಬೇಕು. ದೊಡ್ಡ ಜೈಂಟ್, ಓಲ್ಡೆಸ್ಟ್ ಜೈಂಟ್ನ ಸಾಯಿಸಿರೋದು. ಒಟ್ಟಿನಲ್ಲಿ ಇವಾಗ ಇವ್ರು ಕೊಡ್ತಾರಂತ ರೆಸ್ಪೆಕ್ಟ್ ಎಲ್ಲ ನೋಡ್ತಿದ್ರೆ ಜಾರಲ್ಗೆ, ಇವನೇ ಇವಾಗ ಒಂಥರ ಲೀಡರ್ ತರ ವರ್ಕ್ ಮಾಡ್ತಾ ಇರ್ಬೋದು. ಇವನೇ ಎಲ್ಲರಿಗೂ ಆರ್ಡರ್ಸ್ ಕೊಡೋದು ಆ ಥರ ಎಲ್ಲ ಮಾಡ್ತಾ ಇರ್ಬೋದು. ಈ ಹೆಲ್ಬಾಫ್ನ ಲೀಡರ್ ಇವಾಗ ಸದ್ಯಕ್ಕೆ ಇವನೇ ಅಂತ ಅನಿಸ್ತಾ ಇದೆ ನನಗಂತೂ. ನಿಮ್ಗೆ ಅನಿಸ್ತಾ ಕೆಳ ಕಾಮೆಂಟ್ ಮಾಡಿ ತಿಳಿಸಿ, ಸರಿನಾ? ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಈ ಕತ್ತಿ ಇವನ್ಗೆ ಈ ಥರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಲೋಕಿ ಯಾಕೆ ಬೇಕು ಇವ್ರಿಗೆ, ಥ್ಯಾಂಕ್ಸ್ ಟು ಇನ್ ಬದಲಾಗಿ ಮತ್ತೆ ಇನ್ನೊಬ್ರಿಗೆ ಬಂದಿದ್ದಾರಲ್ಲ ಅವ್ರಿಗೆ ಯಾಕೆ ಬೇಕು ಅಂತ ನನಗಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ಗೋಸ್ಕರ ವೇಟ್ ಮಾಡ್ತೀನಿ. ನಿಮ್ಗೆ ಈ ಚಾಪ್ಟರ್ ಹೆಂಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಪ್ಯಾನಲ್ ನಿಮ್ಗೆ ಇಷ್ಟ ಆಯಿತು, ಯಾವ ಸೀಕ್ವೆನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ಗೆ ನೆಕ್ಸ್ಟ್ ಚಾಪ್ಟರ್ ರಿವ್ಯೂ ಮಾಡೋಕ್ಕೆ ಮತ್ತೆ ಬರ್ತೀನಿ. ಬಾಯ್.